Namaste students, how are you? I hope everyone are good. Exam ಹತ್ರ ಬರ್ತಾ ಇದೆ ICSE. I think you people had cleared very recently the preparatory examination. I hope you people are practicing. So ಇದೇ mindset ಅಲ್ಲಿ ಇಟ್ಕೊಂಡು let me start the next exam booster, that is light chapter. ICSE physics light chapter number 4, 5 and 6, that is refraction of light through the plane surface, refraction of light through the lens, and the last one is the spectrum. So the entire 4, 5, 6 chapter ಏನಿದೆ ಆ ಮೂರು ಚಾಪ್ಟರ್ ಡೀಟೈಲ್ ಆಗಿ ಹೇಳ್ತೀನಿ. ಒನ್ಸ್ ಯು ಗೋ ಥ್ರೂ ವಿತ್ ದಿಸ್ ಕಂಟೆಂಟ್ ಮೋರ್ ದ್ಯಾನ್ ಎನಫ್, ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು ಆರಾಮ್ಸೆ. ಸೊ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್, ಪೆನ್ನು ಪೇಪರ್ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ನಾನು ಏನೇನು ಬೋರ್ಡಲ್ಲೆಲ್ಲ ಬರೀತಾ ಹೋಗ್ತೀನಿ, ಇಟ್ ವಿಲ್ ಬಿ ದ ಇಂಪಾರ್ಟೆಂಟ್ ಕೀ ಪಾಯಿಂಟ್. ಯು ಜಸ್ಟ್ ಮೇಕ್ ಎ ನೋಟ್ ಆನ್ ದಟ್ ಒನ್. ಸೊ ಲೆಟ್ಸ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ನೋಡಿ, ಫಸ್ಟ್ ಶುರುವಾಗುವಂಥದ್ದು ರಿಫ್ರಾಕ್ಷನ್ ಆಫ್ ದ ಲೈಟ್ ಅಟ್ ಪ್ಲೇನ್ ಸರ್ಫೇಸ್. ಪ್ಲೇನ್ ಸರ್ಫೇಸ್ ಅಲ್ಲಿ ಏನೇನೆಲ್ಲ ರಿಫ್ರಾಕ್ಷನ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಸಿ, ಫಸ್ಟ್ ಕಾನ್ಸೆಪ್ಟ್ ಈಸ್ ಅಬೌಟ್ ರಿಫ್ರಾಕ್ಷನ್. ಫಸ್ಟ್ ಕಾನ್ಸೆಪ್ಟ್ ಈಸ್ ಅಬೌಟ್ ರಿಫ್ರಾಕ್ಷನ್. ವಾಟ್ ರಿಫ್ರಾಕ್ಷನ್ is? Refraction is a process in which the ray of light changes its direction when it is moving from one medium to another medium. ಹೌದಾ? ಅಂದ್ರೆ if the ray of light is moving from rarer to denser or denser to rarer, the ray of light changes its direction. ಚೇಂಜ್ ಆಗುತ್ತೆಲ್ಲ ಪ್ರೋಸೆಸ್ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಎಲ್ಲರಿಗೂ ಗೊತ್ತಿದೆ ಅದು. ಬಟ್ ದ ಕ್ವಶನ್ ಅರೈಸಸ್ ವೈ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಇದು ತುಂಬಾ ಇಂಪಾರ್ಟೆಂಟ್. ಸಿ ಹಿಯರ್, ವೆನ್ ಅ ರೇ ಆಫ್ ಲೈಟ್ ಇಸ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, its velocity changes. ಇದು ನೋಟ್ ಮಾಡ್ಕೋಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್. ವೆನ್ ಎ ರೇ ಆಫ್ ಲೈಟ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, ಇಟ್ಸ್ ವೆಲಾಸಿಟಿ ಚೇಂಜಸ್. ದಟ್ ಈಸ್ ದ ರೀಸನ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ವೆಲಾಸಿಟಿ ಚೇಂಜ್ ಆಗೋದ್ರಿಂದ ಅದು ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ವೆಲಾಸಿಟಿ ಚೇಂಜ್ ಅಂತ ಅಂದ್ರೆ either it should increase or decrease. ಹೌದಾ? ನೋಡಿ, if the ray of light is passing from rarer medium to denser medium, its velocity decreases. Idu important. See here, for example, air to water. If the ray of light is moving from air to water, its velocity decreases, hence it bends towards normal. Okay, now, this is the key point. If the ray of light is moving from rarer medium to the denser medium, its velocity decreases. ಹಾಗಾಗಿ ಅದು ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ಉಲ್ಟಾ ಬರೆದ್ರೆ, if the ray of light is moving from denser medium to rarer medium, its velocity increases. For example, ulta, it is moving from water to air, its velocity increases. That is the reason it bends away from the normal. ನೋಡಿದ್ರಾ? ಇದು ಇಂಪಾರ್ಟೆಂಟ್. ಈ ತರ ನೋಟನ್ನು ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಐ ರಿಪೀಟ್ ಒನ್ ಮೋರ್ ಟೈಮ್. rarer to denser, speed decreases, bends towards the normal. denser to rarer, it bends away from the normal. ಹಾಗಾದ್ರೆ ಮೂರು ಫಿಸಿಕಲ್ ಕ್ವಾಂಟಿಟಿ ನಾವು ಸ್ವಲ್ಪ ಗಮನ ಇಟ್ಕೋಬೇಕು. ವಿ, ಎಫ್ ಅಂಡ್ ಲ್ಯಾಂಬ್ಡಾ. ಓಕೆ, ವಿ ಅಂದ್ರೆ ವೆಲಾಸಿಟಿ, ಎಫ್ ಈಸ್ ಫ್ರೀಕ್ವೆನ್ಸಿ ಅಂಡ್ ಲ್ಯಾಂಬ್ಡಾ ಈಸ್ ವೇವ್ ಲೆಂತ್. ಲ್ಯಾಂಬ್ಡಾ ಏನು? ವೇವ್ ಲೆಂತ್. ಹಾಗಾದ್ರೆ ಇಫ್ ದ ರೇ ಆಫ್ ಲೈಟ್ ಈಸ್ ಅಂಡರ್ಗೋಯಿಂಗ್ ರಿಫ್ರಾಕ್ಷನ್ ಪ್ರೋಸೆಸ್, which physical quantity remains constant? ಇದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಯಾವ್ದು ಬರುತ್ತೆ? ಹಿಯರ್ ದಿಸ್ ವರ್ಡ್ ಫ್ರೀಕ್ವೆನ್ಸಿ ಕಾಣ್ತಾ ಇದೆಯಲ್ಲ, ಸೊ ದಿಸ್ ರಿಮೈನ್ಸ್ ಕಾನ್ಸ್ಟೆಂಟ್.
See, if the ray of light is moving from one medium to another medium, its frequency will remains constant, unchanged ಅಂತ ಬರುವಂತದ್ದು ಫ್ರೀಕ್ವೆನ್ಸಿ ಮಾತ್ರ. ಓಕೆ, ನೋಟ್ ಮಾಡ್ಕೊಂಡ್ರಾ? ಇದೊಂದು ಫ್ರೀಕ್ವೆನ್ಸಿ. when a ray of light is moving from one medium to another medium, frequency remains unchanged. velocity ನ ಚೇಂಜ್ ಆಗುತ್ತೆ, ವೇವ್ ಲೆಂತ್ ಚೇಂಜ್ ಆಗುತ್ತೆ, ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ. ಓಕೆ, ಹಾಗಾದ್ರೆ ರಿಫ್ರಾಕ್ಷನ್ ಅಲ್ಲಿ ಎರಡು ಲಾನ ಹೇಳ್ತಾರೆ. there are two laws of refraction. First law says that the incident ray, refracted ray, normal. At the point of incidence, all three lie on the same plane. ನೋಡಿ, ಇದೊಂದು ಪ್ಲೇನ್ ಸರ್ಫೇಸ್ ರಿಫ್ರಾಕ್ಷನ್ ಅಂದ್ರೆ ಇದು ನಾರ್ಮಲ್, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ. ಸೊ ಇಮ್ಯಾಜಿನ್ ಇಟ್ ಇಸ್ ಮೂವಿಂಗ್ ಫ್ರಮ್ ಏರ್ ಟು ಗ್ಲಾಸ್ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಇಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಫಸ್ಟ್ ಲಾ ಏನ್ ಹೇಳುತ್ತೆ? ದ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ನಾರ್ಮಲ್ at the point of incidence, all these things lie on a same plane. ಹೌದಾ? Now the second law says that the ratio of sine of angle of incidence to the sine of angle of refraction is constant, and this constant is called as the refractive index. Symbol is mu, and it does not possess any ಯೂನಿಟ್. ನಂಬರ್ ಅಲ್ಲಿ ಮಾತ್ರ ಹೇಳಬೇಕು, ಯೂನಿಟ್ ಇರೋಲ್ಲ. ಐ ರಿಪೀಟ್ ಒನ್ ಮೋರ್ ಟೈಮ್. ದ ಸೆಕೆಂಡ್ ಲಾ ಸೇಸ್ ದಟ್ ದ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಕಾನ್ಸ್ಟೆಂಟ್. This constant is called as refractive index. Symbol is mu, and it does not possess any unit. Just number 1, 1.5, 2, 4, 5, 6, 7, 8 ಈ ತರ ಇರುತ್ತೆ. ಸೊ ಜಸ್ಟ್ ನಂಬರ್ ಇರುತ್ತೆ, ಯಾವುದೇ ತರದಂತಹ ಯೂನಿಟ್ ಇರಲ್ಲ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಯುವರ್ ರಿಫ್ರಾಕ್ಷನ್. ಸೊ ಎಲ್ಲದನ್ನು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನೋಟ್ ಮಾಡ್ಕೊಂಡಿದ್ದೀರಾ? ಶೋರಾ? ಓಕೆ ಓಕೆ ನೆಕ್ಸ್ಟ್ ಬರುವಂತದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್. ಸಿ ಹಿಯರ್ ಸ್ಟೂಡೆಂಟ್ಸ್, ಏನೇ ಕ್ವಿಕ್ ಆಗಿ ನಾವು ರಿವಿಷನ್ ಮಾಡ್ತೀವಿ ಅಂತಂದ್ರು ವಿ ಹ್ಯಾವ್ ಟು ಗೋ ಇನ್ ಅ ಸ್ಟೆಪ್. ಈ ಲೈಟ್ ಚಾಪ್ಟರ್ ಸ್ವಲ್ಪ ಇಂಪಾರ್ಟೆಂಟ್ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ. ಸೊ ಪ್ಲೀಸ್ ಕೋಆಪರೇಟ್ ವಿತ್ ದ ಕಂಟೆಂಟ್. ನಾವು ಸಿ ಹಿಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಬಂದಾಗ ಐ ಸೆಡ್ ಇಟ್ ಈಸ್ ಮ್ಯೂ, ಅಂಡ್ ದ ಫಾರ್ಮುಲಾ ಈಸ್ ಸಿ ಬೈ ವಿ. mu is equal to c by v. ಹಾಗಾದ್ರೆ ಏನು? this c is speed of light. Speed of light in air or vacuum. In air or vacuum. Here this is speed or velocity. Speed or velocity in any medium. In any medium andre, if the imagine the ray of light is moving from air to glass. Air to glass, calculate the refractive index ಅಂತ ಕೇಳಿದಾಗ mu is equal to c by v ಅಂತ ಹಾಕೊಂಡು ಸಾಲ್ವ್ ಮಾಡ್ತೀರಾ. and remember this one, c value is 3 into 10 raised to 8 meter per second. the value of c ಏನಾಗಿರುತ್ತೆ? c is equal to 3 into 10 power 8 meter per second, and this v depends on the medium. Actually it is medium alella ಹೋಗ್ತಾ ಇರೋದು, so it depends on the medium. This formula you have to remember, mu is equal to c by v. ಹಾಗಾದ್ರೆ mu is equal to 3 into 10 power 8 clear divided by v value ಯಾವ್ದಾದ್ರು ಒಂದು ಮೀಡಿಯಂ ಅಲ್ಲಿ ಇರುತ್ತೆ, ಆ ಮೀಡಿಯಂ ಅಲ್ಲಿ ಇರೋದನ್ನ ಕೊಟ್ಟಿರ್ತಾರೆ. ಇದು ಒಂದು. ಏನಾದ್ರೂ ಎರಡು ಬೇರೆ ಮೀಡಿಯಂ ಅಲ್ಲಿ ಪಾಸ್ ಆಗ್ತಾ ಇದ್ರೆ, ಇಮ್ಯಾಜಿನ್ ಒನ್ ಮೀಡಿಯಂ ವೆಲಾಸಿಟಿ v1 ಇದೆ, ಇನ್ನೊಂದು ಮೀಡಿಯಂದು v2 ಇದೆ. ಫಾರ್ ಎಕ್ಸಾಂಪಲ್ ಗ್ಲಾಸ್ ಇಂದ ಡೈಮಂಡ್ ಹೋಗ್ತಾ ಇದೆ, ವಾಟರ್ ಇಂದ ಗ್ಲಾಸಿಗೆ ಹೋಗ್ತಾ ಇದೆ, ಅಥವಾ ಇನ್ನೊಂದು ಯಾವುದೋ ಒಂದು ಟ್ರಾನ್ಸ್ಪರೆಂಟ್ ಆಯಿಲ್ ಇಂದ ವಾಟರ್ಗೆ ಈ ತರ ಹೋಗ್ತಾ ಇದೆ. ಅಟ್ ದಟ್ ಟೈಮ್ ಹೇಗೆ ತಗೊಳ್ಳೋದು? ವೆರಿ ಸಿಂಪಲ್. mu is equal to v1 by v2 ಅಂತ ತಗೊಳ್ಳಿ. ಇಫ್ ಇಟ್ ಇಸ್ ಮೂವಿಂಗ್ ಫ್ರಮ್ v1 to v2, v1 ಇಂದ v2 ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. v1 ಇಂದ v2 ಗೆ ಹೋಗ್ತಾ ಇದೆ ರೇ ಆಫ್ ಲೈಟ್ ಅಂತ ಅನ್ಕೊಳ್ಳೋಣ. ದೆನ್ mu is equal to v1 by v2. ಇದು ಒಂದು. ಇನ್ನೊಂದು ಕ್ವಶನ್ ಕೇಳ್ತಾರೆ, ಇಫ್ ದೇ ಹ್ಯಾವ್ ಪ್ರೊವೈಡೆಡ್ 2 ರಿಫ್ರಾಕ್ಟಿವ್ ಇಂಡಿಸಸ್.
ಎರಡು ರಿಫ್ರಾಕ್ಟಿವ್ ಇಂಡೆಕ್ಸಸ್ ಇದೆ ಅಂತ ಅನ್ಕೊಳ್ಳೋಣ. ಹಿಯರ್ ಆಲ್ಸೋ ದ ರೇ ಆಫ್ ಲೈಟ್ ಇಸ್ ಮೂವಿಂಗ್ ಫ್ರಮ್ μ1 ಟು μ2. ಅಂದ್ರೆ ಎರಡರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅವರೇ ಕೊಟ್ಬಿಟ್ಟಿರ್ತಾರೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಇಸ್ ಸೋ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಇಸ್ ಸೋ ಅಂಡ್ ಸೋ. ಸೊ ವಾಟ್ ವಿಲ್ ಬಿ the refractive index together ಅಂತ ಈ ತರ ಕ್ವಶನ್ಸ್ ಅನ್ನ ಕೇಳ್ಬಿಡ್ತಾರೆ. when they had given two different medium having two different refractive indices, then how to calculate mu is equal to mu2 by mu1. ಓಕೆನಾ, mu is equal to mu2 by mu1. ಮೂರನ್ನ ಸೇರಿಸಿ ಒಂದು ಈಕ್ವೇಶನ್ ಅನ್ನ ಬರೆದು ಬಿಡ್ತೀನಿ ನೋಡಿ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಸೊ mu is equal to c by v is equal to v1 by v2 is equal to mu2 by mu1. ಇದು ಒಂದು ಫೈನಲ್ ಈಕ್ವೇಶನ್. ಈ ಈಕ್ವೇಶನ್ ಅನ್ನ ನೆನ್ಪಿಟ್ಕೋಬೇಕು. ಫಸ್ಟ್ ಕಂಡೀಷನ್ ಅಲ್ಲಿ v1 by v2 ಬರುತ್ತೆ, mu1 mu2 ಕೊಟ್ಟಾಗ mu2 by mu1. ಹೌದಾ? ಓಕೆನಾ? ಸೊ ಇದರಲ್ಲಿ ಆಗ್ತಿರುವಂತಹ ಕನ್ಫ್ಯೂಷನ್, ಸರ್ ಹೌ ಟು ಐಡೆಂಟಿಫೈ ದ ರೇ ಆಫ್ ಲೈಟ್ ಇಸ್ ಮೂವಿಂಗ್ ಫ್ರಮ್ v1 ಟು v2 ಓನ್ಲಿ. ಆಬ್ವಿಯಸ್ಲಿ ಡೌಟ್ ಬರುತ್ತೆ ಅಲ್ವಾ? ಆ ಡೌಟ್ ನಾನು ಕ್ಲಾರಿಫೈ ಮಾಡಿ ಕೊಡ್ತೀನಿ ನೋಡಿ. ಹೇಗಿರುತ್ತೆ ಸ್ಟೇಟ್ಮೆಂಟ್? ನಾನು ಹೇಳುವಂತಹ ಸ್ಟೇಟ್ಮೆಂಟ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಸ್ಟೇಟ್ಮೆಂಟ್ ಈ ತರ ಇರುತ್ತೆ: ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತ ಅಂದ್ರೆ ಮ್ಯೂ ಗ್ಲಾಸ್ ವಾಟರ್ ಹೀಗೆ ಬರ್ಕೋಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂದ್ರೆ ದ ರೇ ಆಫ್ ಲೈಟ್ ಇಸ್ ಮೂವಿಂಗ್ ಫ್ರಮ್ ವಾಟರ್ ಟು ಗ್ಲಾಸ್. ದ ರೇ ಆಫ್ ಲೈಟ್ ಇಸ್ ಮೂವಿಂಗ್ ಫ್ರಮ್ ವಾಟರ್ ಟು ಗ್ಲಾಸ್. ರೆಪ್ರೆಸೆಂಟೇಷನ್ W mu G ಆಗುತ್ತೆ, ಉಲ್ಟಾ ಇರುತ್ತೆ, ಗಮನ ಇಡಬೇಕು ಇದನ್ನ ನೋಡಿ. ಏನ್ ಹೇಳಿ? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಮೀನ್ಸ್ ರೇ ಆಫ್ ಲೈಟ್ ವಾಟರ್ ಇಂದ ಗ್ಲಾಸಿಗೆ ಹೋಗ್ತಾ ಇದೆ ಅಂತ ಅರ್ಥ. ದ ರೇ ಆಫ್ ಲೈಟ್ ಇಸ್ ಮೂವಿಂಗ್ ಫ್ರಮ್ ವಾಟರ್ ಟು ಗ್ಲಾಸ್. ಓಕೆನಾ? ಓಕೆನಾ? ಹಾಗಾದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, ಈ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನೋಡಿ, W mu G means refractive index of glass with respect to water. The ray of light is moving from water to glass, which will be equal to velocity of light in water divided by velocity of light in glass, which is equal to refractive index of the glass divided by refractive index of the water. ಇಷ್ಟೇ ಫಾರ್ಮುಲಾ. ಅರ್ಥ ಆಯ್ತಾ? ಸಿ ಬೈ ಬಿ ಬೇಡ, ಬರಲ್ಲ ಇದಕ್ಕೆ, ಡೋಂಟ್ ವರಿ ಅಬೌಟ್ ಇಟ್. ಸಿ ಬೈ ಬಿ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಇಷ್ಟು ಇಂಪಾರ್ಟೆಂಟ್ ನಾನು, ಇಷ್ಟು ಕ್ಲಿಯರಾ? ವೆರಿ ಇಂಪಾರ್ಟೆಂಟ್ ನಾನು. ಪಕ್ಕ ನೋಟ್ ಮಾಡ್ಕೋತಾ ಇದ್ದೀರಾ? ಓಕೆ, ಪಾಸ್ ಮಾಡ್ಕೊಳ್ಳಿ ವಿಡಿಯೋನ, ಆರಾಮ್ಸೆ ನೋಟ್ ಮಾಡಿ. ಓಕೆನಾ? ಇಷ್ಟು ಕ್ಲಿಯರಾ? ಶೋರಾ? ಹಾಗಾದ್ರೆ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಹೇಳ್ಬಿಡ್ತೀನಿ. ಸಿ ಹಿಯರ್, ಲೆಟ್ ಮೀ ಟೇಕ್ ಫ್ಯೂ ಪ್ಲೇಸ್ ಹಿಯರ್. ಎಸ್, ಸಿ ಹಿಯರ್, if the ray of light is having a wavelength of lambda ಅನ್ನೋಷ್ಟು wavelength ಅಲ್ಲಿ ಹೋಗ್ತಾ ಇದೆ. if it is moving to another medium, its wavelength changes to lambda dash. this is new wavelength. ಏನ್ ಹೇಳಿ? the ray of light, ಒಂದು ray of light ಇತ್ತು, ಅದರದ್ದು ವ್ಯಾಲ್ಯೂ wavelength ಎಷ್ಟಿತ್ತು? ಲ್ಯಾಂಬ್ಡಾ ಅನ್ನೋಷ್ಟು ಇತ್ತು. ಹೌದಾ? ಅದು ಇನ್ನೊಂದು ಮೀಡಿಯಂಗೆ ಹೋಯ್ತು. ಇನ್ನೊಂದು ಮೀಡಿಯಂಗೆ ಹೋದಾಗ ಆಲ್ರೆಡಿ ಹೇಳಿದ್ದೀನಿ, ವೆಲಾಸಿಟಿ ಮತ್ತೆ ವೇವ್ ಲೆಂತ್ ಎರಡು ಕೂಡ ಚೇಂಜ್ ಆಗುತ್ತೆ. ಚೇಂಜ್ ಆಗಿರುವಂತಹ ವೇವ್ ಲೆಂತ್ ಲ್ಯಾಂಬ್ಡಾ ಅಂಡ್ ದ ಮೀಡಿಯಂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಅನ್ನೋಷ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ ಇರುವಂತಹ ಇದಕ್ಕೆ ಪಾಸ್ ಆಯ್ತು. ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ದ ನ್ಯೂ ವೇವ್ ಲೆಂತ್ ಅಂತ ಕೇಳ್ಬಿಡ್ತಾರೆ. ಫಾರ್ ದಟ್ lambda dash is equal to lambda by mu is the formula. ಇದೊಂದು ಇಂಪಾರ್ಟೆಂಟ್. ಓಕೆನಾ? ನಾ ಬೋರ್ಡಲ್ಲಿ ಏನೇನೆಲ್ಲ ಬರೆದಿದ್ದೀನಿ ಇಷ್ಟು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ 100% ವೆರಿ ಮಚ್ ಇಂಪಾರ್ಟೆಂಟ್. ನಿಮಗೆ MCQ ಆಗಿರ್ಬೋದು ಅಥವಾ ಇನ್ ಡೆಪ್ತ್ 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಇದು ತುಂಬ ಹೆಲ್ಪ್ ಆಗುತ್ತೆ. ಐ ರಿಕ್ವೆಸ್ಟ್ ಪ್ಲೀಸ್ ಕಾಪಿ ಮಾಡ್ಕೊಂಡ್ರಾ? ಓಕೆನಾ? ಕ್ಲಿಯರ್ ಮಾಡೋಣ ಬೋರ್ಡ್ನ? ದಟ್ಸ್ ಇಟ್, ಲೆಟ್ ಮೀ ಕ್ಲಿಯರ್.
ನೆಕ್ಸ್ಟ್ ಇರುವಂಥದ್ದು ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಸ್ಟೂಡೆಂಟ್ಸ್ ನೋಡ್ರಪ್ಪ, ಲೈಟ್ ಚಾಪ್ಟರ್, ಸ್ಪೆಸಿಫಿಕ್ ಆಗಿ ಲೈಟ್ ಚಾಪ್ಟರ್ ಈ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಏನೇನೆಲ್ಲ ನನಗೆ ಹೇಳ್ತಾ ಹೋಗ್ತೀನಿ ಅದನ್ನ ತಪ್ಪದಲ್ಲೇ ನೋಟ್ ಮಾಡ್ಕೊಳ್ಳಿ, ಆಯ್ತಾ? ತುಂಬಾ ಇಟ್ ಇಸ್ ಜಸ್ಟ್ ಲೈಕ್ ಐ ವಿಲ್ ಸೇ ಕೀ ಇಲ್ಲ ಅಂದ್ರೆ ಯಾವ ಲಾಕ್ ಓಪನ್ ಮಾಡೋಕ್ಕಾಗಲ್ಲ. ಸೊ ಈ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಏನು ಹೇಳ್ತಾ ಇದ್ದೀನಿ, ತಲೆ ತಿನ್ನುವಂತಹ ಕ್ವಶನ್ಸ್ ಬಂದ್ಬಿಡುತ್ತೆ ಇದರಲ್ಲಿ, ಓಕೆನಾ? ಹಾಗಾಗಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಏನಾರು ಹೇಳ್ತಾ ಇದ್ದೀನಿ ಎಲ್ಲಾರು ಅಂತಂದ್ರೆ ಒಂದ್ ಕಡೆಗೆ ನೋಟ್ ಮಾಡ್ಕೊಂಬಿಡಿ. ಹಾಗಾದ್ರೆ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ? ಫಸ್ಟ್ ಈಸ್ ನೇಚರ್ ಆಫ್ ದ ಮೀಡಿಯಂ. It's very clear. If the density is more, refractive index will be more. ಅಷ್ಟು ಮಾತ್ರ ತಿಳ್ಕೊಳ್ಳಿ. ಸೊ ಇಫ್ ದ ಡೆನ್ಸಿಟಿ ಆಫ್ ದ ಮೀಡಿಯಂ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೇಗೆ ನೆನ್ಪಿಟ್ಕೊಳ್ಳೋದು? ಏರ್ ವಾಟರ್, ಏರ್ ಟು ಡೈಮಂಡ್. ಏರ್ ಎಷ್ಟಿದೆ? 1 ಇರುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಡೈಮಂಡ್ 2.41 ಬರುತ್ತೆ. Means if the density of the medium is increasing, its refractive index will also increase. See, the second one is temperature. If the temperature is increasing, then the refractive index decreases. This is inversely proportional. And the temperature ಜಾಸ್ತಿ ಆಗ್ತಿದೆ ಅಂತಂದಾಗ refractive index ಕಮ್ಮಿ ಆಗುತ್ತೆ. Now the last one, that is wavelength. Okay, see here. Now the wavelength, see here, the refractive index of the medium decreases with increase in the wavelength. ವೇವ್ಲೆಂತ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಆಗುತ್ತೆ. ವೇವ್ಲೆಂತ್ ಅಂದಾಗ ನೆನ್ಪಿಟ್ಕೊಳ್ಳಿ, ವೈಲೆಟ್ ರೆಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಫ್ ದ ವೇವ್ಲೆಂತ್ ಈಸ್ ಇನ್ಕ್ರೀಸಿಂಗ್, ವೈಲೆಟ್ ಇಂದ ರೆಡ್ಗೆ ಅಂದ್ರೆ ವೇವ್ಲೆಂತ್ ಜಾಸ್ತಿ ಆಗ್ತಾ ಇದೆ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ? ಕಮ್ಮಿ ಆಗ್ತಾ ಬರುತ್ತೆ. ಹೇಗೆ ನೋಡಿ, ಸ್ಪೀಡ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇಫ್ ದ ಸ್ಪೀಡ್ ಈಸ್ ಇನ್ಕ್ರೀಸಿಂಗ್, ವೇವ್ಲೆಂತ್ ಅಂದ್ರೆ ಸ್ಪೀಡ್, ಸೊ ಆಬ್ವಿಯಸ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ? ಕಮ್ಮಿ ಆಗ್ತಾ ಬರುತ್ತೆ, ಹೌದಲ್ಲ? ಸೊ ಏರಲ್ಲಿ ಏನಿರುತ್ತೆ? ಏರಲ್ಲಿ ಸ್ಪೀಡ್ ಆಫ್ ದಿ ಲೈಟ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಇದೆ. ವಾಟರ್ಗೆ ಬರೋಣ 2 ಪಾಯಿಂಟ್ ಸಮಥಿಂಗ್. ಸೊ ಗ್ಲಾಸ್ಗೆ ಬರೋಣ ಇನ್ನೂ ಕಮ್ಮಿ. ಸೊ ಏನಾಗ್ತಾ ಇದೆ ಇಲ್ಲಿ? ಸ್ಪೀಡ್ ಆಫ್ ದ ಲೈಟ್, ಹೌದಾ? Okay, always remember, less the speed of the light, more the refractive index. Less in speed of the light, more is the refractive index. ಅಂದರೆ ವೆಲಾಸಿಟಿ ಕಮ್ಮಿ ಆಗ್ತಾ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊತಾ ಹೋಗ್ಬೇಕು, ಓಕೆನಾ? ಹಾಗಾದ್ರೆ ಸ್ಪೀಡ್ ಆಫ್ ಲೈಟ್ ಏರ್ ನೆನ್ಪಿಟ್ಕೊಂಬಿಡಿ, ಈಸಿ ಟು ರಿಮೆಂಬರ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಏರಲ್ಲಿ 1, ಹೌದಾ? ರಿಫ್ರಾಕ್ಟಿವ್ ಇಂಡೆಕ್ಸ್ ಡೈಮಂಡ್ ಅಲ್ಲಿ 2.41. ಸೊ ಏರ್ ಇಂದ ಡೈಮಂಡ್ ಏನಾಯ್ತು? ಸ್ಪೀಡ್ ಆಫ್ ದಿ ಲೈಟ್ ಕಮ್ಮಿ ಆಯ್ತು, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಯ್ತು. ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಪೀಡ್ ಜಾಸ್ತಿ ಆಗ್ತಾ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಆಗ್ತಾ ಇದೆ. ನೋಡಿ ಮಕ್ಕಳ, ಇದು ಫ್ಯಾಕ್ಟರ್ಸ್ ಮತ್ತೆ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್. ನೇಚರ್ ಆಫ್ ದ ಮೀಡಿಯಂ, ಟೆಂಪರೇಚರ್ ಅಂಡ್ ವೇವ್ ಲೆಂತ್. ಪಕ್ಕನಾ? ನೋಟ್ ಮಾಡ್ಕೊಂಡ್ರಾ? ದಟ್ಸ್ ಇಟ್. ಓಕೆ, ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಲೆಟ್ ಮೀ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ, ಆಯ್ತಾ? ನೋಡಿ, ಈಗ ನೆಕ್ಸ್ಟ್ ಬರುವಂಥದ್ದು ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್. ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ರಫ್ ಡಯಾಗ್ರಾಮ್ ಬರೆದು ಬಿಡ್ತೀನಿ. ಸೊ ಆಲ್ರೆಡಿ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಲ್ಯಾಬ್ ಕಲ್ತಿದ್ದೀರಾ.
ಸೊ ಇನ್ಸಿಡೆಂಟ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್, ಇಲ್ಲಿ ಬಂದಾಗ ಅವೇ ಫ್ರಮ್ ದ ನಾರ್ಮಲ್, ಇಲ್ಲಿ ಡಾಟೆಡ್ ಲೈನ್ ಬಂದಾಗ ಇದು ಬರುತ್ತೆ. ಸೊ ಇದು ಆಕ್ಚುಲಿ ಇನ್ಸಿಡೆಂಟ್ ರೇ, ಇದು ಎಮರ್ಜೆಂಟ್ ರೇ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು, ಐ ಅಂಡ್ ಇ. So I will be equal to E. Angle of incidence is equal to angle of emergence. For example, ಇಲ್ಲಿ 60 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ 60 ಡಿಗ್ರಿ ಬಂದಿರುತ್ತೆ. Angle of incidence is equal to the angle of emergence. Angle of incidence is equal to angle of emergence. ಎಷ್ಟು ಬರೋದಿಲ್ಲ, ಇಲ್ಲಿ ನೋಡಿ ಈ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಈ ಗ್ಯಾಪ್ನ ನಾವು ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಈ ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫಸ್ಟ್ ಈಸ್ ಇಟ್ ಡಿಪೆಂಡ್ಸ್ ಆನ್ ಆಂಗಲ್ ಆಫ್ ಇನ್ಸಿಡೆನ್ಸ್. It depends on angle of incidence. So more the angle of incidence, more the lateral displacement. ಇದನ್ನ ನೆನಪಿಟ್ಕೊಳ್ಳಿ. If the angle of incidence is increasing, then lateral displacement will also increase. Second one, it depends on the thickness. It depends on the thickness. Thickness is increasing, lateral displacement will also increase. If the thickness is more, lateral displacement will be more. ಹೌದಾ? ಗ್ಲಾಸ್ ಸ್ಲ್ಯಾಬ್ ಅಂತ ಎಕ್ಸಾಂಪಲ್ ಆಗಿ ತಗೊಂಡಾಗ ನೋಡಿ, ಫಸ್ಟ್ ಥಿನ್ ಗ್ಲಾಸ್ ಇತ್ತು, ಸ್ವಲ್ಪ ದೊಡ್ಡ ತಗೊಂಡೆ, ಇನ್ನೊಂದು ಸ್ವಲ್ಪ ದೊಡ್ಡ ತಗೊಂಡೆ, ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಸೊ ಥಿಕ್ನೆಸ್ ಜಾಸ್ತಿ ಆಗ್ತಿದೆ, ಸೊ ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಕೂಡ ಜಾಸ್ತಿ ಆಯಿತು. ಸೊ ಮೂರನೇದು ವೇವ್ ಲೆಂತ್. If the wavelength increases, lateral displacement decreases. ಇದು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಎಕ್ಸಾಂಪಲ್ ಒಂದು ಕ್ವಶನ್ ಇದೆ, ಅದನ್ನ ಜಸ್ಟ್ ಹೇಳ್ಬಿಡ್ತೀನಿ. ಸೊ ನೋಡಿ, ಇದು ಇಂಪಾರ್ಟೆಂಟ್. ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಿದೆ, ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಆಗುತ್ತೆ. ಏನು ಅಂತಂದ್ರೆ, ಸೊ ಒಂದು ಗ್ಲಾಸ್ ಸ್ಲ್ಯಾಬ್ ಅನ್ನ ಕೊಟ್ಟಿರ್ತಾರೆ, ಒಂದು ಗ್ಲಾಸ್ ಸ್ಲ್ಯಾಬ್ ಅನ್ನ ಕೊಟ್ಟು 2 ರೇ ಆಫ್ ಲೈಟ್, ಯೂಶಲಿ ದೇ ವಿಲ್ ಗೋ ಫಾರ್ ಬ್ಲೂ ಅಂಡ್ ಗ್ರೀನ್. ಬ್ಲೂ ಅಂಡ್ ಗ್ರೀನ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ವಿಬ್ಗಯೋರ್, GYOR, ಬ್ಲೂ ಅಂಡ್ ಎಲ್ಲೋ ಅಥವಾ ರೆಡ್ ತಗೊಂಡ, ಈಸಿಯಾಗಿ ಅರ್ಥ ಆಗುತ್ತೆ. ಬ್ಲೂ ಮತ್ತೆ ರೆಡ್ ಅನ್ನ 2 ತಗೊಂಡಿದ್ದಾರೆ. ಸೊ ಫಸ್ಟ್ ಇದರಲ್ಲಿ ಬ್ಲೂ ಲೈಟ್ ಬಂದಿದೆ, ಇನ್ನೊಂದರಲ್ಲಿ ರೆಡ್ ಲೈಟ್ ಇದೆ. ಎರಡದ ಆಂಗಲ್ ಆಫ್ ಇನ್ಸಿಡೆನ್ಸ್ 30 ಡಿಗ್ರಿ ಇದೆ. How you are going to compare the angle of refraction as well as lateral displacement? ಈ ತರ ಕ್ವಶನ್ಸ್ ಅನ್ನ ಕೇಳ್ಬಿಡ್ತಾರೆ. ಇದನ್ನ ಆನ್ಸರ್ ಮಾಡಬೇಕು ಅಂತಂದ್ರೆ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ ನೋಡಿ, ಬ್ಲೂ ಇಂದ ರೆಡ್ ಗೆ ಏನಾಗ್ತದೆ? ವೇವ್ ಲೆಂತ್ ಜಾಸ್ತಿ ಆಗ್ತದೆ, ಹಾಗಾಗಿ ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಆಯ್ತು. ರೆಡ್ ಗಿಂತ ಬ್ಲೂ ಲೈಟ್ ಮತ್ತೆ ರೆಡ್ ಲೈಟ್ ನ ಕಂಪೇರ್ ಮಾಡಿದ್ರೆ, ಸೊ ಬ್ಲೂ ಲೈಟ್ ಅಲ್ಲಿ ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ, ರೆಡ್ ಲೈಟ್ ಅಲ್ಲಿ ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಕಮ್ಮಿ. when you are going to compare blue with red, red ಅಲ್ಲಿ lateral displacement ಕಮ್ಮಿ. What is the reason? Because when you are going to compare the wavelength, blue light ಗಿಂತ red light ಗೆ wavelength ಜಾಸ್ತಿ ಇದೆ, lateral displacement ಕಮ್ಮಿ ಆಗುತ್ತೆ. ಇಷ್ಟೇ ಕಾನ್ಸೆಪ್ಟ್. ಪಾರ್ಟ್ ಎ ನಲ್ಲಿ ಬರುವಂತದ್ದು ಇಷ್ಟೇನೆ. ಕ್ಲಿಯರಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕ್ಲಿಯರ್? ನೋಡಿ ಮಕ್ಕಳ, ಪಾರ್ಟ್ ಎ ನಲ್ಲಿ ನೆಕ್ಸ್ಟ್ ಬರುವಂತದ್ದು ಪ್ರಿಸಮ್. ವೆರಿ ಇಂಪಾರ್ಟೆಂಟ್ ಒನ್. ಸೊ ಪ್ರಿಸಮ್ ಅಲ್ಲಿ ರಿಫ್ರಾಕ್ಷನ್ ಹೇಗೆ? ಸೊ ಇಫ್ ಐ ನೇಮ್ ಹಿಯರ್ ಎ, ಬಿ ಅಂಡ್ ಸಿ. ಎ ಅಂಡ್ ಬಿ ಆರ್ ದ refracting surface. Now see here, let me take a monochromatic light. Monochromatic. ಏನಪ್ಪ monochromatic? It is a ray of light having single wavelength. ಒಂದು ವೇವ್ ಲೆಂತ್ ಅಲ್ಲಿ ಬಂದಿರುವಂತದ್ದು ನಾವು monochromatic light ಅಂತ ಕರಿತೀವಿ. See here, it is incidenting like this, becomes parallel to the parallel to the baseline and comes out. Incident ray, refracted ray, emergent ray. So illa normal balbana, normal, ಇಲ್ಲಿ ಒಂದು normal. So the angle formed between normal and the incident ray, angle of incidence I1. Now the angle formed between the refracted ray and the normal, angle of refraction R1. Now on the other side,
other side. The angle formed between the emergent ray and the normal, it is I1, and sorry, it is I2, and here refraction is R2. Just like your textbook ಹೇಗೆ ಕೊಟ್ಟಿದ್ದಾರೆ ಅದೇ ತರ ತಗೊಂಡಿದ್ದೀನಿ. Now see here, imagine this prism is not there, ray of light ಹೀಗೆ ಹೋಗ್ತಾ ಇತ್ತು, ಅದೇ ತರ ಈ ಲೈಟ್ ಅನ್ನು ರಿವರ್ಸ್ ಮಾಡಿದ್ರೆ ಹೀಗೆ ಬರ್ತಾ ಇತ್ತು. ಹಾಗಾದ್ರೆ this is deviation 1, this is deviation 2, and this is the most important deviation. ನಾನು ಈ ಬೋರ್ಡಲ್ಲಿ ಏನು ಬರೆದಿದ್ದೀನಿ ಅಲ್ಲ, ಇದು ವೆರಿ ಇಂಪಾರ್ಟೆಂಟ್ ರೇ ಡಯಾಗ್ರಾಮ್ ಫಾರ್ ಯುವರ್ ಸಿಲೆಬಸ್. ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೊಡ್ತಾರೆ ವಿತ್ ದ ಹೆಲ್ಪ್ ಆಫ್ ಸ್ಕೇಲ್ ಅಂಡ್ ದ ಪೆನ್ಸಿಲ್, ಕಂಟಿನ್ಯೂ ದಿಸ್ ರೇ ಆಫ್ ಲೈಟ್ ಯೂಸಿಂಗ್ ಮೊನೋಕ್ರೊಮ್ಯಾಟಿಕ್. ಈ ಪ್ರಿಸಮ್ ಅಲ್ಲಿ ಬಂದಿದೆ ಅಂತ ಕೊಡ್ತಾರೆ ಈ ತರ ಕ್ವಶನ್. ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಶೋ ದ ಡಿವಿಯೇಷನ್ ಫಾರ್ಮ್ ಬೈ ಇಟ್ ಅಂತ 3 ಮಾರ್ಕ್ಸ್ ಕ್ವಶನ್ ನ ಕೇಳ್ಬಿಡ್ತಾರೆ. ಅವಾಗ ನಾನು ಈ ಬೋರ್ಡ್ ಅಲ್ಲಿ ಏನ್ ಬರ್ದಿದ್ದೀನಿ, ಇಷ್ಟು ಬರೆದ್ರೆ ಸಾಕು. ಓಕೆನಾ? ನಾವು ಸಿಯಾ ಲೆಟ್ ಮೀ ಕ್ಲಿಯರ್ ಇದು ಪಾರ್ಟ್ ಬಿಟ್ಟು ಬಿಡೋಣ. ಸಿಯಾ ರೇ ಆಫ್ ಲೈಟ್ ಪಾಸಿಂಗ್ ಫ್ರಮ್ ಹಿಯರ್, ಮೂವಿಂಗ್ ಹಿಯರ್, ಎಮರ್ಜಿಂಗ್ ಹಿಯರ್. ಬನ್ನಿ ಬರ. ಸೊ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ಎಮರ್ಜೆಂಟ್ ರೇ. ನೋಡಿ, ಇದನ್ನ ಇಟ್ಕೊಂಡು ಏನೇನೆಲ್ಲ ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು. ಡೈರೆಕ್ಟ್ ಆಗಿ ಫಾರ್ಮುಲಾ ಹೋಗ್ಬಿಡ್ತೀನಿ, ನಿಮ್ ತಲೆ ತಿನ್ನಲ್ಲ. ನೋಡಿ, ಡಿವಿಯೇಷನ್ ಕ್ಯಾನ್ ಬಿ ಕ್ಯಾಲ್ಕುಲೇಟ್ ವಿತ್ ದ ಫಾರ್ಮುಲಾ I1 plus I2 minus of R1 plus R2. ಡಯಾಗ್ರಾಮ್ ಅಲ್ಲಿ ಹೇಳೋದಾದ್ರೆ I1 plus I2 minus of R1 plus R2 ಒಂದು ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ, this deviation can be calculated with I1 plus I2 minus A. ಇದೇನು R1 plus R2 ಕಾಣ್ತಾ ಇದೆಯಲ್ಲ, ನಥಿಂಗ್ ಬಟ್ A. A ಅಂದ್ರೆ ಏನು? A is angle of the prism. ಯಾವುದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು. This is angle of the prism. This is the angle of the prism, very much important, that can be calculated with the formula R1 plus R2. ಏನಾದ್ರೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ರೆ ಇಲ್ಲಿ ಎರಡು ಆಂಗಲ್ ಕಾಣ್ತಾ ಇದೆ ನೋಡಿ, R1 and R2, ಇವೆರಡನ್ನ ಸಮ್ ಮಾಡಿದ್ರೆ, ಡೋಂಟ್ ವರಿ ಅಬೌಟ್ ದ ಡಿಸ್ಟರ್ಬೆನ್ಸ್. ಓಕೆ, ಸೊ ಇವೆರಡನ್ನ ಸಮ್ ಮಾಡಿಬಿಟ್ರೆ, ಇವೆರಡು ಆಂಗಲ್ ಅನ್ನ ಸಮ್ ಮಾಡಿಬಿಟ್ರೆ ನಿಮ್ಗೆ ಆಂಗಲ್ ಆಫ್ ದ ಪ್ರಿಸಮ್ ಸಿಕ್ಬಿಡುತ್ತೆ. ಓಕೆ, ಡಿವಿಯೇಷನ್ ಬಗ್ಗೆ ಕ್ಲಿಯರಾ? ಹಾಗಾದ್ರೆ ಒಂದು ಸಣ್ಣ ಗ್ರಾಫ್ ಅನ್ನ ಹಾಕ್ಬಿಡ್ತೀನಿ. ಗ್ರಾಫ್ ಅಂದ ತಕ್ಷಣ ಟೆನ್ಷನ್ ಆಗಬೇಡಿ, ತುಂಬಾ ಇಂಪಾರ್ಟೆಂಟ್, ತುಂಬಾ ಸಿಂಪಲ್. ದಿಸ್ ಈಸ್ ದ ಗ್ರಾಫ್, y axis and the x axis. In a y axis deviation ಅಂತ ತಗೋತೀನಿ, deviation in a y axis, and x axis ಅಲ್ಲಿ incidence, angle of incidence ಅನ್ನು ತಗೋತೀನಿ. If I plot a graph, ಒಂದು ಗ್ರಾಫ್ ಅನ್ನ ಹಾಕಿ ಹೆಂಗೆ ಬರುತ್ತೆ ನೋಡಿ, ಸ್ವಿಂಗ್ ಅಂತ ಹಿಂಗೆ ಬಂದ್ಬಿಡುತ್ತೆ. ಇಷ್ಟೇ ಗ್ರಾಫ್. ಈ ಗ್ರಾಫ್ ಏನೇನೇನ ಹೇಳ್ತಾ ಇದೆ, ಆಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಇನ್ಕ್ರೀಸಿಂಗ್, ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಬರ್ಬಿಡ್ತೀನಿ ಕಂಡ್ರಪ್ಪ, ಇಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಇನ್ಕ್ರೀಸಿಂಗ್, ಫಸ್ಟ್ ಡಿವಿಯೇಷನ್ ಡಿಕ್ರೀಸಸ್, reaches the minimum value, further increase in the angle of incidence, deviation increases. ಏನು ಹೇಳಿದ್ರಿ ಸರ್? ನಾನು ಇಷ್ಟೇ ಹೇಳಿದ್ದು, ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಮಾಡ್ತೀನಿ, 0 ಡಿಗ್ರಿ, 1 ಡಿಗ್ರಿ, 2 ಡಿಗ್ರಿ, 3, 4, 5, 6, 7, 8, 9, 10, 11, 12 ಅಂತ ಮಾಡ್ಕೊಂಡು ಹೋಗ್ತೀನಿ. ಅವಾಗ ಏನಾಯ್ತು, ಫಸ್ಟ್ ಡಿವಿಯೇಷನ್ ಕಮ್ಮಿ ಆಯ್ತು, ಒಂದು ಮಿನಿಮಮ್ ವ್ಯಾಲ್ಯೂ ರೀಚ್ ಆಯ್ತು. ನೀವು ಮತ್ತೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಮಾಡಿದಾಗ ಡಿವಿಯೇಷನ್ ಕೂಡ ಜಾಸ್ತಿ ಆಯ್ತು. ಹಾಗಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಪಾಯಿಂಟ್ ಡೆಲ್ಟಾ ಮಿನಿಮಮ್, ಅದಕ್ಕೆ ಕರೆಸ್ಪಾಂಡಿಂಗ್ ಇರುವಂತದ್ದು ಐ, ನಥಿಂಗ್ ಬಟ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಡಿವಿಯೇಷನ್ ಮಿನಿಮಮ್ ಆಗಿರುತ್ತೆ. ಹಾಗಾದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಅದರ ಕರೆಸ್ಪಾಂಡಿಂಗ್ ಇಲ್ಲೊಂದು ಪಾಯಿಂಟ್ ಇದೆ. ಸೊ ಇದು ಬರೆದ್ರೆ ಇದು I1, ಇದು I2, I1, I2, I1, I2, ಇದು I. ಹಾಗಾದ್ರೆ ಇದೇನು, ಇದು ಡಿವಿಯೇಷನ್. ಹಾಗಾದ್ರೆ ಈ ಫಾರ್ಮುಲಾ ಕಾಣ್ತಾ ಇದೆ ನೋಡಿ,
ಡಿವಿಯೇಷನ್ ಇಸ್ ಇಕ್ವಲ್ ಟು I1 ಪ್ಲಸ್ I2 ಮೈನಸ್ ಆಫ್ R1 ಪ್ಲಸ್ R2. ಅವಾಗ ಡಿವಿಯೇಷನ್ ಇದನ್ನು ತಗೋಬೇಕು, I1 ಇದನ್ನು ತಗೋಬೇಕು, I2 ಇದನ್ನು ತಗೋಬೇಕು. ಹಾಗಾದ್ರೆ ಡೆಲ್ಟಾ ಮಿನಿಮಮ್ ಏನು ಸರ್? ವೆರಿ ಸಿಂಪಲ್, 2I ಮೈನಸ್ ಎ. 2I ಮೈನಸ್ ಎ ಇಷ್ಟು ತಿಳ್ಕೊಂಡ್ರೆ ಡಿವಿಯೇಷನ್ ಅಷ್ಟೇ. ಪಕ್ಕನ ನಾನೇನು ಹೇಳಿದೆ ಬೋರ್ಡಲ್ಲಿ ಬರ್ದಿನ ಅರ್ಥ ಆಯ್ತಾ? ಸೊ ಬರೆದ ಮೇಲೆ ಜಾಸ್ತಿ ಅನ್ಸುತ್ತೆ. ನಾ ಬರಿತಾ ನೀವು ನೋಟ್ ಮಾಡ್ಕೊಡ್ತವ್ರೆ ಸಾಕು. ಸಿಂಪಲ್ ಆಗಿ ಹೇಳಿದ್ದೀನಿ, ಇಷ್ಟೇ. ಕ್ಲಿಯರಾ? ಬಟ್ ಇಲ್ಲೂ ಕೂಡ ಬಂತು ಏನು, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್. ಇದು 3ನೇ ಫ್ಯಾಕ್ಟರ್ಸ್ ಹೇಳ್ತಾ ಇರೋದು. ನೋಟ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನೋಟ್ ಮಾಡ್ಕೋತಾ ಇದ್ದೀರಾ? ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಫ್ಯಾಕ್ಟರ್ಸ್ ಎಫೆಕ್ಟಿಂಗ್. ಸಿ ದಿಸ್ ಡೆಲ್ಟಾ ಅಂಡ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಹೇಳಿಕೊಡ್ಸೋದೆ. ಆಂಗಲ್ ಆಫ್ ದ ಪ್ರಿಸಮ್, ಡಿವಿಯೇಷನ್ ಹೇಗೆ ಬರುತ್ತೆ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಹೇಳ್ತಾ ಹೋಗ್ಬಿಡ್ತೀನಿ. ಸಿ as the angle of incidence increases, deviation decreases, reaches the minimum value. Further increase in the angle of incidence, so it will increase. Second one, as the angle of prism increases, deviation will also increase. That's a common one. Now very important one with respect to deviation. Deviation ಹೇಳಿದಾಗ ನಮಗೆ ಬೇಕಾದ refractive index, more the refractive index, deviation is more. ಇದು ಇಂಪಾರ್ಟೆಂಟ್. ಅಂದ್ರೇನು? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಡಿವಿಯೇಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಮೋರ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್, angle of the prism, more the angle of prism, deviation will also increase. ಓಕೆನಾ? ಕ್ಲಿಯರಾ? ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆಯ್ತು ಅಂದ್ರೆ ಡಿವಿಯೇಷನ್ ಕೂಡ ಜಾಸ್ತಿ ಆಯಿತು. ನೆಕ್ಸ್ಟ್ ಇಸ್ ವೇವ್ ಲೆಂತ್. ಇಫ್ ದ ವೇವ್ ಲೆಂತ್ ಇನ್ಕ್ರೀಸಸ್, ಡಿವಿಯೇಷನ್ ಡಿಕ್ರೀಸಸ್. ವೇವ್ ಲೆಂತ್ ಇನ್ಕ್ರೀಸಸ್, ಡಿವಿಯೇಷನ್ ಡಿಕ್ರೀಸಸ್. ಅಂದರೆ ವೈಲೆಟ್ ಇಂದ ರೆಡ್ಗೆ ಹೋಗ್ತಾ ಇದ್ದೀನಿ, ಡಿವಿಯೇಷನ್ ಕಮ್ಮಿ ಆಗ್ತಾ ಇದೆ. ಅದನ್ನ ಎಲ್ಲಿ ಬೇಕಾದರೂ ಬರ್ಕೊಂಡ್ಬಿಡಿ. ಫ್ಯಾಕ್ಟರ್ಸ್ ಹೇಳ್ತಾ ಇದ್ದೀನಿ, ಇನ್ನೊಂದು 3-4 ಬರ್ತದೆ, ಅಷ್ಟು ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್. ಫ್ಯಾಕ್ಟರ್ಸ್ನ ಸ್ಪೆಸಿಫಿಕ್ ಆಗಿ ಬರ್ಕೊಂಡ್ಬಿಡಿ. ನೋಟ್ ಮಾಡ್ಕೊಂಡ್ರಾ ಎಲ್ಲರೂ? ವೆರಿ ಮಚ್ ಇಂಪಾರ್ಟೆಂಟ್. ದಟ್ಸ್ ಇಟ್. ಓಕೆ, ಇಷ್ಟು ಕ್ಲಿಯರ್ ಆಯ್ತಂತ ಅಂದ್ರೆ ಇದನ್ನ ಕ್ಲಿಯರ್ ಮಾಡ್ಬೇಕು. ಇದು ಅಂತ ನೋ ಕ್ಲಿಯರ್. ಇದು ಆಯ್ತು, ಕ್ಲಿಯರ್ ಆಯ್ತು, ಕ್ಲಿಯರ್ ಆಯ್ತು. ಓಕೆನಾ? ಕ್ಲಿಯರ್ ಆಯ್ತಾ? 4, 5 and 6, 4, 5, 6. ಐ ಡೋಂಟ್ ಥಿಂಕ್ ಸೊ 4, 5, 6 ಮೂರನ್ನು ಕ್ಲಿಯರ್ ಮಾಡ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ, ಬಿಕಾಸ್ ಆಫ್ ಮೈ ಹೆಲ್ತ್. ಓಕೆ, ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಕೊಡ್ತೇನೆ. ಓಕೆನಾ? ಫೈನ್. ನಾವು ಗೋ ಟು ಪಾರ್ಟ್ ಸಿ. ಸಿ ಅಲ್ಲಿ ಏನು ಹೇಳಿದ್ರು? ಸಮ್ ಅಪ್ಲಿಕೇಶನ್ ಆಫ್ ರಿಫ್ರಾಕ್ಷನ್ ಅಂತ ಕೊಟ್ಬಿಟ್ಟಿದ್ದಾನೆ. ಏನೇನು ಬರುತ್ತೆ? ರಿಯಲ್ ಡೆಪ್ತ್, ಅಪರೆಂಟ್ ಡೆಪ್ತ್, ಶಿಫ್ಟ್. ರಿಯಲ್ ಡೆಪ್ತ್, ಅಪರೆಂಟ್ ಡೆಪ್ತ್, ಶಿಫ್ಟ್ ತುಂಬಾ ಇಂಪಾರ್ಟೆಂಟ್ ಒನ್. ಸೊ ಏನಪ್ಪ, ಒಂದು ಟಬ್ ನೀರು ತುಂಬಿದ್ದೀನಿ, ಇಲ್ಲೇನಾದ್ರು ಕಾಯಿನ್ ಇಟ್ಟಿದ್ರೆ ಇಲ್ಲಿ ಕಾಣಿಸುತ್ತೆ. ಕಾಣಿಸ್ಲೇಬೇಕು, ಬಿಕಾಸ್ ಆಫ್ ದ ಪ್ರೊಸೆಸ್ ಆಫ್ ರಿಫ್ರಾಕ್ಷನ್. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಬರುವಂತದ್ದು ರಿಯಲ್ ಡೆಪ್ತ್, ಇಲ್ಲಿಂದ ಇಲ್ಲಿ ಕಾಣಿಸುವಂಥದ್ದು ಅಪರೆಂಟ್ ಡೆಪ್ತ್, ಇಲ್ಲಿಂದ ಇಲ್ಲಿಗೆ ಬಂದಂಥದ್ದು ಶಿಫ್ಟ್. ಹಾಗಾದ್ರೆ ಫಾರ್ಮುಲಾ ಟು ಫೈಂಡ್ ಆಲ್ ದೋಸ್ ಥಿಂಗ್ಸ್, ಇದಕ್ಕೆಲ್ಲ ರಿಲೇಟೆಡ್ ಆಗಿರುವಂತಹ ಫಾರ್ಮುಲಾಸ್ಗಳು ಏನೇನು ಬರುತ್ತೆ? ಫಸ್ಟ್ ಬರೋಣ. ಮ್ಯೂ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್. RD ಅಂತ ಬರ್ಕೋಬೇಡಿ, ಜಸ್ಟ್ ಫಾರ್ ಮೈ ರೆಫರೆನ್ಸ್. ಶಾರ್ಟ್ ಫಾರ್ಮಲ್ಲಿ ಬರೀಬೇಕು, ಎಕ್ಸಾಮಲ್ಲಿ ಬರೀಬೇಕಾದಾಗ ಫುಲ್ ಬರೀಬೇಕಾಗುತ್ತೆ. ದಟ್ ಈಸ್ ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್. ಮ್ಯೂ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್, ಒಂದು ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ ಶಿಫ್ಟ್.
is equal to real depth of 1 minus 1 by mu. ಇದು ತುಂಬಾ ಇಂಪಾರ್ಟೆಂಟ್. ಶಿಫ್ಟ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಆಫ್ 1 ಮೈನಸ್ 1 ಬೈ ಮ್ಯೂ. ಓಕೆನಾ? ನೋಡಿ, ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಸಿಯರ್ a coin appears to be raised by so and so centimeter or millimeter ಅಂತ ಕ್ವಶನ್ ಕೇಳಿರ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, a coin or anything inside the water or any of the liquid appears to be raised by. ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ಯಾಕೆ ಸರ್ ಈ ಸ್ಟೇಟ್ಮೆಂಟ್ ಅನ್ನು ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀರಾ? ಅಪಿಯರ್ಸ್ ಟು ಬಿ ರೈಸ್ಡ್ ಬೈ ಅಂತ ಅಂದ್ರೆ ದಟ್ ವ್ಯಾಲ್ಯೂ ಈಸ್ ಶಿಫ್ಟ್. ಯಾಕೆಂದ್ರೆ ಇಷ್ಟು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಕ್ಕಳು ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಹೌದಾ? ಮಿಸ್ ಆಗಿ ಅಪರೆಂಟ್ ಡೆಪ್ತ್ಗೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಅಪಿಯರ್ಸ್ ಅನ್ನೋ ಪದ ಇದೆ, ಅಪರೆಂಟ್ ಡೆಪ್ತ್ ಅಂತ ಅನ್ಕೊಂಡು ಬರ್ದ್ಬಿಡ್ತಾರೆ. ತಪ್ಪು. appears to be raised by ಅಂತ ಇದ್ರೆ ದಟ್ ವ್ಯಾಲ್ಯೂ ಈಸ್ ಶಿಫ್ಟ್. ಮಿಕ್ಕಿದೆಲ್ಲ ಸಾಲ್ವ್ ಮಾಡ್ಕೋತೀರಾ, ಇಟ್ ಡಸಂಟ್ ಮ್ಯಾಟರ್. ಬಟ್ ಇದೊಂದನ್ನ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಇಫ್ ಯು ಫೀಲ್ or if you had seen the statement like this, appears to be raised by so and so meter ಅಂತಿದಾಗ that value is shift. ಓಕೆನಾ? Now see here, ಇಷ್ಟು ಗೊತ್ತಾಯ್ತಾರೆ. ಮತ್ತೆ ಬಂತು ಫ್ಯಾಕ್ಟರ್ಸ್. See here, this shift on the factors on which it depends ಅಂತ ಬಂದಾಗ very much important, refractive index. If the refractive index increases, then shift will also increase. If there are more refractive index, more shift. Now the second part is thickness. thickness. Thickness ಅಂತಲಾದ್ರೂ ಕೇಳಬಹುದು ಅಥವಾ ರಿಯಲ್ ಡೆಪ್ತ್ ಅಂತಲಾದ್ರೂ ಬೇಕು. both are same. Thickness and real depth remains the same. If thickness is more, shift is more. ಅಂದ್ರೆ thickness ಜಾಸ್ತಿ ಆಗ್ತಾ ಇದೆ, ಸೊ ಶಿಫ್ಟ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇಸ್ ಬಂತು ನೋಡಿ, ವೇವ್ ಲೆಂತ್. ಇಫ್ ಮೋರ್ ವೇವ್ ಲೆಂತ್, ಶಿಫ್ಟ್ ಈಸ್ ಲೆಸ್. ಅಂದ್ರೆ ವೇವ್ ಲೆಂತ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಶಿಫ್ಟ್ ಏನಾಗುತ್ತೆ? ಕಮ್ಮಿ ಆಗ್ತಾ ಬರುತ್ತೆ. ಸೊ ದೀಸ್ ಟು ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂಡ್ ದಿಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಯುವರ್ ಪಾರ್ಟ್ ಸಿ. ನೋಟ್ ಮಾಡ್ಕೊಂಡ್ರಾ? ಫ್ಯಾಕ್ಟರ್ಸ್ ಬರ್ಕೊಂಡ್ರಾ? ಪಕ್ಕ ಅಳ್ಸೋಣ ಪಾರ್ಟ್ ಸಿ. ಓಕೆ, ಪಾರ್ಟ್ ಸಿ ಮುಗೀತು. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಪಾರ್ಟ್ of fourth chapter, part D, that is critical angle and total internal reflection. See here, first basic concept. Critical angle form agade yavaga when a ray of light is passing from denser medium to rarer medium. ನೋಡಿ, ಇದನ್ನ ಬರೀಲೇಬೇಕು, ಬರೆದ್ಬಿಡೋಣ. ಸೊ ಹಿಯರ್ ಹೀಗೆ ಬಂತು. ಫಸ್ಟ್ ಹೀಗೆ ಬರೆದ್ಬಿಡ್ತೀನಿ. ಸಿ, when a ray of light is passing from denser medium to rarer medium, the ray of light bends away from the normal. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. Now, for a particular angle of incidence, ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಆಗ್ಬಿಡತ್ತೆ. ದಿಸ್ ಈಸ್ ದ angle of incidence in the denser medium such that the angle of refraction forms 90 degree on a rarer medium. ಈ angle of incidence ನಾವು critical angle ಅಂತ ಕರಿತೀವಿ. How to define? Critical angle is the angle of incidence in a denser medium so that the angle of refraction is 90 degree in a rarer medium. In
ಇನ್ನೊಂದು ಥರ ಹೇಳ್ತೀನಿ ಅಂದರೆ ಇಟ್ ಈಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ ವೆನ್ ಎ ರೇ ಆಫ್ ಲೈಟ್ ಇಸ್ ಪಾಸಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಇದು ಕ್ರಿಟಿಕಲ್ ಆಂಗಲ್. ಇಫ್ the angle of incidence is more than critical angle, it bounces back. I will be equal to R. ಅಷ್ಟೇ. ಏನಾಯ್ತು? angle of incidence ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಆಯಿತು. ಸಾರಿ, ಕ್ರಿಟಿಕಲ್ ಆಂಗಲ್ ಗಿಂತ ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆಯಿತು. ಇಟ್ ಬೌನ್ಸ್ ಬ್ಯಾಕ್ ಟು ದ ಸೇಮ್ ಮೀಡಿಯಂ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ತುಂಬಾ ಸಿಂಪಲ್ ಆಗಿ ಹೇಳಿದ್ದೀನಿ. ಡೆಪ್ತ್ ಆಗಿ ಇನ್ನೊಂದು ವಿಡಿಯೋನಲ್ಲಿ ಇದೇ ಕಾನ್ಸೆಪ್ಟ್ ತಗೊಂಡು ಮಾಡಬೇಡ. ಹಾಗಾದ್ರೆ ವಾಟ್ ಆರ್ ದ ನೆಸೆಸರಿ ಕಂಡೀಷನ್ ಫಾರ್ ದ ಅಕರೆನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಂದ್ಬಿಡುತ್ತೆ. ಸೊ ದ ರೇ ಆಫ್ ಲೈಟ್ ಮಸ್ಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಇವೆರಡನ್ನ ಬರೀಬೇಕು. ದ ರೇ ಆಫ್ ಲೈಟ್ ಮಸ್ಟ್ ಟ್ರಾವೆಲ್ ಫ್ರಮ್ denser medium to rarer medium and angle of incidence must be greater than critical angle. Then one more formula, mu is equal to 1 by sin c. Refractive index and critical angles are inversely proportional. Note ಮಾಡ್ಕೊಳ್ಳಿ, refractive index and the critical angle are inversely proportional. ಇದು ಬೇಸಿಕ್. ಇದಾದ್ಮೇಲೆ ಬರುವಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಕರ್ಸ್ ಇನ್ ಅ ಪ್ರಿಸಮ್ ನಲ್ಲಿರುವಂತಹ ಅಷ್ಟು ರೇ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಒಂದನ್ನು ಹೇಳ್ಬಿಡ್ತೀನಿ. ಸೊ ಹಿಯರ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ನಂಬರ್ 42 ಡಿಗ್ರಿ. ಏನಿದು 42 ಡಿಗ್ರಿ? ಏರ್ ಅಂಡ್ ಗ್ಲಾಸ್ ಇಂಟರ್ಫರೆನ್ಸ್ ಆಂಗಲ್ ಈಸ್ 42 ಡಿಗ್ರಿ. ಪ್ರಿಸಮ್ ಅಲ್ಲಿ ಅಥವಾ ಒಂದು ಗ್ಲಾಸ್ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂತಂದ್ರೆ angle of incidence in a denser medium must be greater than 42 degree. ಇದೊಂದನ್ನ ನೋಟ್ ಮಾಡ್ಕೊಂಬಿಡಿ. Angle of incidence must be greater than 42 degree. Then only total internal reflection will gonna occur in a glass. ಇದಾದ್ಮೇಲೆ ನಿಮಗೆ 90 ಡಿಗ್ರಿ ಶಿಫ್ಟ್ ಆಗಿರ್ಬೋದು, 180 ಡಿಗ್ರಿ ಶಿಫ್ಟ್ ಆಗಿರ್ಬೋದು, ವಿತೌಟ್ ಚೇಂಜಿಂಗ್ ದ ಮೀನ್ಸ್ ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುವಂಥದ್ದು ರೇ ಡಯಾಗ್ರಾಮ್ಸ್ ಇದೆ. ಅಷ್ಟನ್ನು ಒಮ್ಮೆ ಬಾರಿ ಪ್ರಾಕ್ಟೀಸ್ ಮಾಡಿ. ಸೊ ಇಟ್ ವಿಲ್ ಬಿ ಈಸಿ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಸ್ ವೆಲ್ ಆಸ್ ದ ಕ್ರಿಟಿಕಲ್ ಆಂಗಲ್. ಆಮೇಲೆ ಲಾಸ್ಟ್ ಪಾಯಿಂಟಲ್ಲಿ ಇನ್ನೊಂದಿದೆ ಇಂಪಾರ್ಟೆಂಟ್. ಸೊ ನೀವೊಂದು ಪೆರಿಸ್ಕೋಪ್ ಆಗಿರ್ಬೋದು, ಕೆಲಿಡಿಯೋಸ್ಕೋಪ್ ಆಗಿರ್ಬೋದು, ಅಥವಾ ಕ್ಯಾಲೋಮೀಟರ್ ಆಗಿರ್ಬೋದು, ಇದರಲ್ಲೆಲ್ಲದು ಗ್ಲಾಸ್ನ ಯೂಸ್ ಮಾಡ್ಬೋದಿತ್ತಲ್ಲ ಸರ್. ಐ ಮೀನ್ ಟು ಸೆ ಮಿರರ್ನೇ ಯೂಸ್ ಮಾಡ್ಬೋದಿತ್ತು. ಯಾಕೆ ಪ್ರಿಸಮ್ ಅನ್ನೇ ಪ್ರಿಫರ್ ಮಾಡಿದ್ರು? ಇದೊಂದು ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಕ್ವಶನ್ ಬಂದ್ಬಿಡುತ್ತೆ. ವೈ ವಿ ಪ್ರಿಫರ್ ಪ್ರಿಸಮ್ ಇನ್ ಅ ಪೆರಿಸ್ಕೋಪ್ ಆರ್ ಇನ್ ಅ ಬೈನಾಕ್ಯುಲರ್ ಇನ್ಸ್ಟೆಡ್ ಆಫ್ ಮಿರರ್ ಅಂತ ಕ್ವಶನ್ ಅನ್ನ ಕೇಳ್ಬಿಡ್ತಾರೆ. ಸೊ ಪೆರಿಸ್ಕೋಪ್ ಅಲ್ಲಿ ಯಾಕೆ ಯೂಸ್ ಮಾಡ್ತೀವಿ? ಮಿರರ್ ನ 45 ಡಿಗ್ರಿಗೆ ಇಟ್ಬಿಟ್ಟಿದ್ರೆ ಬಂದ್ಬಿಡ್ತಿತ್ತಲ್ಲ, ಸಾಮಾನ್ಯ ಕೇಳುವಂತಹ ಪ್ರಶ್ನೆ. ಆದ್ರೆ ನಾನು ಹೇಳುವಂಥದ್ದು ನಾನು ಗಮನ ಇಟ್ಟು ಕೇಳಿ. ಸೊ ಇನ್ ಅ ಪ್ರಿಸಮ್ ನೋ ಎನರ್ಜಿ ಲಾಸ್, ನನಗೆ ಎನರ್ಜಿ ಇಲ್ಲಂಗೆ ಆಗೋಗ್ಬಿಟ್ಟಿದೆ. ನೋ ಎನರ್ಜಿ ಲಾಸ್, ಇದು ತುಂಬಾ ಇಂಪಾರ್ಟೆಂಟ್. ಆರ್ 100% ರಿಫ್ರಾಕ್ಷನ್. ನೋ ಎನರ್ಜಿ ಲಾಸ್ ಅಥವಾ 100% ರಿಫ್ರಾಕ್ಷನ್. ಶಾರ್ಪ್ ಇಮೇಜ್. ಈ 3 ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಸೊ ವೈ ವಿ ಪ್ರಿಫರ್ ಪ್ರಿಸಮ್ ಅಂತ ಕೇಳಿದ್ರೆ, ಇನ್ ಅ ಪ್ರಿಸಮ್ ದೇರ್ ಇಸ್ ನೋ ಲಾಸ್ ಆಫ್ ಎನರ್ಜಿ. ಎಷ್ಟು ಇನ್ಸಿಡೆಂಟ್ ಆಗಿದೆಯೋ ರಿಫ್ರಾಕ್ಷನ್ ಅಷ್ಟೇ ಬಂತು. ದೇರ್ ಇಸ್ ನೋ ಲಾಸ್ ಆಫ್ ಎನರ್ಜಿ. ಅದೇ ತರ ಬಂದಾಗ ಶಾರ್ಪ್ ಇಮೇಜ್. ಯಾವಾಗ ಎನರ್ಜಿ ಲಾಸ್ ಆಗಿಲ್ಲ, ಇಮೇಜ್ ಕೂಡ ಶಾರ್ಪ್ ಆಯ್ತು. 100% ರಿಫ್ರಾಕ್ಷನ್ ಬರುತ್ತೆ. ಹಾಗಾಗಿ ವಿ ಪ್ರಿಫರ್ ಪ್ರಿಸಮ್ ಇನ್ಸ್ಟೆಡ್ ಆಫ್ ಮಿರರ್. ಓಕೆನಾ? ಇಷ್ಟು ಕ್ಲಿಯರಾ? ನೋಟ್ ಮಾಡ್ಕೊಂಡ್ರಾ? ದಟ್ಸ್ ಇಟ್. ಥ್ಯಾಂಕ್ ಯು. ಓಕೆ ಸ್ಟೂಡೆಂಟ್ಸ್, ಇಷ್ಟಾದ್ಮೇಲೆ ನೆಕ್ಸ್ಟ್ ಹೊರಟೋಗೋಣ. ದಟ್ ಈಸ್ ಲೆನ್ಸ್.
ಲೆನ್ಸ್ ಅಂತ ಬಂದಾಗ ಸೊ ನಿಮ್ಮ ಸಿಲೆಬಸ್ ಅಲ್ಲಿ ಬರುವಂಥದ್ದು ಎರಡು ಲೆನ್ಸ್ ಬರುತ್ತೆ. ಒನ್ ಈಸ್ ಕಾನ್ವೆಕ್ಸ್ ಲೆನ್ಸ್, ಅನದರ್ ಒನ್ ಈಸ್ ಕಾನ್ಕೇವ್ ಲೆನ್ಸ್. ಕನ್ವರ್ಜಿಂಗ್ convex converging lens, where concave it is diverging converging ಮತ್ತೆ diverging ಅಂತ ಬರುತ್ತೆ. ಇದರಲ್ಲಿ ಹೌ ಟು ಕನ್ಸ್ಟ್ರಕ್ಟ್ ಅ ರೇ ಡಯಾಗ್ರಾಮ್ ನಂದೇ ಸುಮನ್ ಟ್ಯುಟೋರಿಯಲ್ ಅಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋನ ಮಾಡಿದ್ದೀನಿ. ಜಸ್ಟ್ ಗೋ ಥ್ರೂ ಇಟ್, ಓಕೆನಾ? ಒಂದ್ಸತಿ ನೋಡಿ. ಹೌ ಟು ಡ್ರಾ ದ ರೇ ಡಯಾಗ್ರಾಮ್ ಅಂತ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ ಡೀಟೇಲ್ಸ್ ಅಲ್ಲಿ. ಈಗ ಅದು ಬೇಡ, ಅದು ಬಿಟ್ಟು ಸ್ವಲ್ಪ ಮುಂದೆ ಕೊಟ್ಟೋಗ್ಬೇಡ. ವೆನ್ ಯು ಗಾಟ್ ದಿಸ್ ಕಾನ್ವೆಕ್ಸ್ ಲೆನ್ಸ್, ದ ರಿಯಲ್ ಇಮೇಜ್ ಅಂಡ್ ಇನ್ವರ್ಟೆಡ್ ಒನ್, ರಿಯಲ್ ಮತ್ತೆ ಇನ್ವರ್ಟೆಡ್ ಇಮೇಜ್ ಬರುತ್ತದೆ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಮಾತ್ರ. ಕಾನ್ಕೇವ್ ಲೆನ್ಸ್ ಅಲ್ಲಿ ವರ್ಚುವಲ್ ಅಂಡ್ ಎರೆಕ್ಟೆಡ್. ಇದು ಫಸ್ಟ್ ಸ್ಟೇಟ್ಮೆಂಟ್. ನಾನೇನ್ ಹೇಳ್ತಾ ಇದ್ದೀನಿ, ರಿಯಲ್ ಮತ್ತೆ ಇನ್ವರ್ಟೆಡ್ ಇಮೇಜ್ ಬರುವಂತದ್ದು ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಮಾತ್ರ, ಕಾನ್ಕೇವ್ ಅಲ್ಲಿ ವರ್ಚುವಲ್ ಅಂಡ್ ಎರೆಕ್ಟೆಡ್. ಆದ್ರೆ ಒಂದೇ ಒಂದು ಕಂಡೀಷನ್ ಅಲ್ಲಿ ವರ್ಚುವಲ್ ಅಂಡ್ ಎರೆಕ್ಟೆಡ್ ಇಮೇಜ್ ಬರುತ್ತೆ. ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಒಂದು ಕಂಡೀಷನ್ ಬರುತ್ತೆ. ವೆನ್ an object is placed in between ಫೋಕಸ್ ಅಂಡ್ ದ ಆಪ್ಟಿಕ್ ಸೆಂಟರ್, ಅವಾಗ ವರ್ಚುವಲ್ ಇಮೇಜ್ ಬರುತ್ತೆ. ನೋಡಿ, ಈ ಕಾನ್ಸೆಪ್ಟ್ ಇಟ್ಕೊಂಡು ರಿಯಲ್ ಅಂಡ್ ಇನ್ವರ್ಟೆಡ್ ಓಕೆ ಆಲ್ರೆಡಿ ಹೇಳಿದ್ದೀನಿ. ಈ ಕಾನ್ಸೆಪ್ಟ್ ವರ್ಚುವಲ್ ಅಂಡ್ ಡೈರೆಕ್ಟೆಡ್ ಎರಡರಲ್ಲೂ ಬರೋದ್ರಿಂದ ಇದರ ರಿಲೇಟೆಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅನ್ನ ಹೇಳ್ಬಿಡ್ತೀನಿ. ಸಿ ಹಿಯರ್, whenever we are gonna have virtual and erected image, ಐಡೆಂಟಿಫೈ ದ ಟೈಪ್ ಆಫ್ ಲೆನ್ಸ್ ಅಂತ ಕ್ವಶನ್ ಅನ್ನ ಕೇಳ್ಬಿಡ್ತಾರೆ. ನನಗೆ ವರ್ಚುವಲ್ ಎರೆಕ್ಟೆಡ್ ಇಮೇಜ್ ಬಂದಿದೆ, ಯಾವ ಲೆನ್ಸ್ ಅಲ್ಲಿ ಬಂದಿದೆ ಅಂತ ಕ್ವಶನ್ ಅನ್ನ ಕೇಳ್ಬಿಡ್ತಾರೆ. ಹೌ ಟು ಆನ್ಸರ್? ವೆರಿ ಸಿಂಪಲ್. ನೋಡಿ, ನಾನು ಹೇಳೋಂಥದ್ದನ್ನ ಫಿಕ್ಸ್ ಮಾಡ್ಕೊಂಬಿಡಿ ಮೈಂಡ್ಗೆ. ವರ್ಚುವಲ್ ಅಂಡ್ ಎರೆಕ್ಟೆಡ್ ಇಮೇಜ್ ಬಂದಿದೆ ಅಂಡ್ ಇಟ್ ಈಸ್ ಮ್ಯಾಗ್ನಿಫೈಡ್ virtual erected image ಇದ್ರೆ that is possible only in a convex lens. ಕಣ್ಣು ಮುಚ್ಚಿ ಬರೆಯುವಂಥದ್ದು. ಸೊ ವರ್ಚುವಲ್ ಎರೆಕ್ಟೆಡ್ ಅಂಡ್ ಮ್ಯಾಗ್ನಿಫೈಡ್ ಇಮೇಜ್ ಅಂದ್ರೆ ಅದು ಪಾಸಿಬಲ್ ಇರೋದು ಕಾನ್ವೆಕ್ಸ್ ಅಲ್ಲಿ ಮಾತ್ರ. ಹಾಗಾದ್ರೆ ವರ್ಚುವಲ್ ಅಂಡ್ ಎರೆಕ್ಟೆಡ್ ಅಂಡ್ ಡಿಮಿನಿಶ್ಡ್ ಇಮೇಜ್ ಇದು ಬರುವಂತದ್ದು ಕಾನ್ಕೇವ್ ಅಲ್ಲಿ ಮಾತ್ರ. ಅರ್ಥ ಆಗ್ತಿದ್ಯಾ? ಸೊ ಇಫ್ ದೇ ಸೆಡ್ ರಿಯಲ್ ಅಂಡ್ ಇನ್ವರ್ಟೆಡ್, ಆಬ್ವಿಯಸ್ಲಿ ಕಾನ್ವೆಕ್ಸ್, ರಿಯಲ್ ಅಂಡ್ ಇನ್ವರ್ಟೆಡ್ ಅಂತ ಬಂದಾಗ ಕಾನ್ವೆಕ್ಸ್ ಅಲ್ಲೇನೆ. ಹಾಗಾದ್ರೆ ವರ್ಚುವಲ್ ಬರ್ತಾ ಇದೆ ಅಂತಂದ್ರೆ ಕಾನ್ವೆಕ್ಸ್ ಅಲ್ಲೂ ಬರುತ್ತೆ, ಕಾನ್ಕೇವ್ ಅಲ್ಲೂ ಬರುತ್ತೆ. ಅದರಲ್ಲಿ ಡಿಫ್ರೆನ್ಶಿಯೇಟ್ ಹೇಗೆ ಮಾಡುವಂಥದ್ದು? ಈ ವರ್ಡು ಮ್ಯಾಗ್ನಿಫೈಡ್. ಹೌ ಟು ರಿಮೆಂಬರ್? ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಯಾವುದು? ಕಾನ್ವೆಕ್ಸ್ ಇಸ್ ದ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಹೌದಲ್ಲ? ಹಾಗಾಗಿ ವರ್ಚುವಲ್ ಇಮೇಜ್ ಬಂದಿದೆ, ಮ್ಯಾಗ್ನಿಫೈಡ್ ಆಗಿದೆ, ಕಾನ್ವೆಕ್ಸ್. ವರ್ಚುವಲ್ ಇಮೇಜ್ ಬಂದಿದೆ, ಡಿಮಿನಿಶ್ಡ್ ಆಗಿದೆ, ದಟ್ ಇಸ್ ಕಾನ್ಕೇವ್. ಇದನ್ನ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರೇ ಡಯಾಗ್ರಾಮ್ ಅಲ್ಲಿ ಆಲ್ರೆಡಿ ರೇ ಡಯಾಗ್ರಾಮ್ ಅನ್ನ ಆಸ್ ಐ ಸೆಡ್, ರೇ ಡಯಾಗ್ರಾಮ್ ದ ಕಂಪ್ಲೀಟ್ ವಿಡಿಯೋ ಇದೆ, ಆರಾಮ್ಸೆ ನೋಡಿ. ಹೌ ಟು ಕನ್ಸ್ಟ್ರಕ್ಟ್ ರೇ ಡಯಾಗ್ರಾಮ್ ಕ್ಲಿಯರ್ ಆಗಿ ಹೇಳಿಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಫಾರ್ವರ್ಡ್ಗೆ ಹೋದ್ರೆ, ಈ ಲೆನ್ಸ್ ಅಂತ ಬಂದಾಗ ನ್ಯೂಮೆರಿಕಲ್ ಕಾನ್ಸೆಪ್ಟ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ಒಂದು ರೇ ಡಯಾಗ್ರಾಮ್ ಇರುತ್ತೆ, ಇಲ್ಲ ಒಂದು ನ್ಯೂಮರಿಕಲ್ ಇರುತ್ತೆ. ಆ ನ್ಯೂಮರಿಕಲ್ ನ ಕ್ಲಿಯರ್ ಮಾಡಬೇಕಾದಾಗ ಯು ಮಸ್ಟ್ ನೋ ದ ಸೈನ್ ಕನ್ವೆನ್ಷನ್. Convention is important. Sign convention is very much important. Sign convention ಕೂಡ ಒಂದು ಎಂಟೈರ್ ವಿಡಿಯೋ ಮಾಡಿದ್ದೀನಿ, ಒಮ್ಮೆ ಬಾರಿ ನೋಡಿ. ಯಾವಾಗ ಯು ಮತ್ತೆ ಯಾವಾಗ ವಿ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಎಲ್ಲ ಕೊಟ್ಟಿದ್ದೀನಿ. ಒಂದ್ಸತಿ ಹೇಳ್ಬಿಡ್ತೀನಿ, ಇಲ್ಲೂ ಕೂಡ ನೋಡ್ಕೋಬಹುದು ನಾವು. ಸಿ ಹಿಯರ್, irrespective of the lens, ಅದು ಕಾನ್ವೆಕ್ಸ್ ಆಗಿರ್ಬೋದು, ಕಾನ್ಕೇವ್ ಆಗಿರ್ಬೋದು, few of the things that you must know. See here, u is object distance, and it is always negative. u ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ಅದು ಯಾವಾಗಲೂ ಕೂಡ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಬರುವಂತದ್ದು v ಇಮೇಜ್ ಡಿಸ್ಟೆನ್ಸ್. v is image
ಡಿಸ್ಟೆನ್ಸ್. ಇಮೇಜ್ ಅಂತ ಬಂದಾಗ ಎರಡು ತರದಲ್ಲಿ ಇಮೇಜ್ ಬರುತ್ತೆ. ಒನ್ ಈಸ್ ರಿಯಲ್ ಇಮೇಜ್, ಅನದರ್ ಒನ್ ಈಸ್ ವರ್ಚುವಲ್ ಇಮೇಜ್. ರಿಯಲ್ ಇಮೇಜ್ ಪಾಸಿಟಿವ್ ಇರುತ್ತೆ, ಆಸ್ ಇಟ್ ಫಾರ್ಮ್ಸ್ ರೈಟ್ ಸೈಡ್. ವರ್ಚುವಲ್ ಇಮೇಜ್ ನೆಗೆಟಿವ್ ಇದರಲ್ಲಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಈಸ್ ಹೈಟ್. ಸೊ ಹೈಟ್ ಆಫ್ ದ ಆಬ್ಜೆಕ್ಟ್, ಓ ಅಂದ್ರೆ ಇಟ್ ಈಸ್ ಹೈಟ್ of the object ಅಥವಾ object height. Object height is always positive. Next, I is image height. I is image height. Image ಅಂತ ಬಂದಾಗ ಮತ್ತೆ ಎರಡು ತರ image. One is real image, another one is virtual image. Real image height negative ಇರುತ್ತೆ. Why? Because it forms below the principal axis. Virtual image is always positive because it forms above the principal axis. Okay na? Next ಬರುವಂತದ್ದು focal length. F ಎರಡು ತರದಂತಹ ಲೆನ್ಸ್ ಇದೆ. One is convex lens, another one is concave lens. Convex lens positive, concave lens negative in with respect to your focal length. Convex lens the focal length positive irutte, concave lens the focal length negative irutte. Next is magnification. Magnification real image matte virtual image. Real image the magnification negative irutte, virtual image magnification positive irutte. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ನೋಟ್ ಮಾಡ್ಕೋತಾ ಇದ್ದೀರಲ್ಲ, ಮರಿಬೇಡಿ, ಇಷ್ಟು ನೆನಪಿದ್ರೆ ಸಾಕು. ನೆಕ್ಸ್ಟ್ ಬರುವಂತದ್ದು ಫಾರ್ಮುಲಾ. 1/f is 1/v minus 1/u is the formula. Another formula, magnification m is equal to v by u, which is equal to I by o. Okay na? M is equal to v by u nothing I by o. So ಇಷ್ಟು ನೆನಪಿಟ್ಕೊಂಡ್ರೆ ಲೆನ್ಸ್ ಅಲ್ಲಿ ಬರುವಂತಹ ಯಾವುದೇ ನ್ಯೂಮರಿಕಲ್ ಆಗಿರ್ಬೋದು ಆರಾಮ್ಸೆ ಸಾಲ್ವ್ ನ ಮಾಡಬಹುದು. ಶೋರ್? ನೋಟ್ ಮಾಡ್ಕೋತಾ ಇದ್ದೀರಲ್ಲ? ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪವರ್ ಆಫ್ ದ ಲೆನ್ಸ್. Power of the lens, P is equal to 1/f. Formula, power of the lens, P is equal to 1/f, and the unit of the power of the lens is diopter. Diopter represented by D. Okay na? ಈ ಪವರ್ ಆಫ್ ದ ಲೆನ್ಸ್ ಅನ್ನು ನಾನು ಹೇಳ್ಬೇಕಂದ್ರೆ, ಸೊ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ವಿತ್ ರೆಸ್ಪೆಕ್ಟ್ ಟು ಪವರ್ ಆಫ್ ದ ಲೆನ್ಸ್. ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಬಿಡಿ. ಓಕೆನಾ? ಸಿ ಹಿಯರ್, ಈ ಪವರ್ ಆಫ್ ದ ಲೆನ್ಸ್ ಅಲ್ಲಿ ಪಿ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಪಾಸಿಟಿವ್ ಇದೆ ಅಂತಂದ್ರೆ ದ ಲೆನ್ಸ್ ಯೂಸ್ಡ್ ಇಸ್ ಕಾನ್ವೆಕ್ಸ್, ನೆಗೆಟಿವ್ ಬಂತಂದ್ರೆ ಲೆನ್ಸ್ ಯೂಸ್ಡ್ ಇಸ್ ಕಾನ್ಕೇವ್. ಪವರ್ ಆಫ್ ದ ಲೆನ್ಸ್ ಪ್ಲಸ್ ಅಲ್ಲಿ ಇದೆ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡಿದೀವಿ. ಪವರ್ ಆಫ್ ದ ಲೆನ್ಸ್ ನೆಗೆಟಿವ್ ಅಲ್ಲಿ ಇದೆ ಅಂದ್ರೆ ಕಾನ್ಕೇವ್ ಲೆನ್ಸ್ ನ ಯೂಸ್ ಮಾಡಿದೀವಿ. ಅಂಡ್ ಒನ್ ಮೋರ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್, ದಿಸ್ ಫೋಕಲ್ ಲೆಂತ್ ಮಸ್ಟ್ ಬಿ ಇನ್ ಅ ಮೀಟರ್ಸ್ ವೈಲ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ಪವರ್. ಅಂದ್ರೆ ಕ್ವಶನ್ ಈ ತರ ಕೊಟ್ಟಿದ್ದಾರೆ, ಅ ಲೆನ್ಸ್ of focal length f is equal to 30 centimeter, calculate its power ಅಂತ ಕ್ವಶನ್ ಅನ್ನ ಕೇಳ್ಬಿಡ್ತಾರೆ. ಅವಾಗ p is equal to 1/f, 1/30 ಅಂತ ತಗೊಂಡು ಸಾಲ್ವ್ ಮಾಡಿದ್ರೆ you will get wrong answer. Keep it in mind. ಅರ್ಥ ಆಗ್ತಿದೆಯಾ ನಾನು ಏನ್ ಹೇಳ್ತಾ ಇದ್ದೀನಿ? ಹಾಗಾಗಿ ಫಸ್ಟ್ ಸ್ಟೆಪ್ ಕನ್ವರ್ಟ್ ಇಂಟು ಮೀಟರ್ ಬೈ 100 ಅನ್ನ ತಗೋಬೇಕು. ಸೊ ಇಟ್ ವಿಲ್ ಬಿ 100/30. ಕ್ಯಾನ್ಸಲ್ ಮಾಡಿ 10/3. ಏನ್ ಸಾಲ್ವ್ ಮಾಡ್ತೀರಾ ಅನ್ನ ಡಯೋಪ್ಟರ್ ಅಂತ ಬರೀತೀರಾ, ದೆನ್ ಯುವರ್ ಆನ್ಸರ್ ವಿಲ್ ಬಿ ರೈಟ್. MCQ ನಲ್ಲಿ ಕ್ವಶನ್ಸ್ ಅನ್ನ ಕೇಳ್ಬಿಡ್ತಾರೆ, ಬಿ ಕೇರ್ಫುಲ್. ನೋಡಿ, whenever you are going to calculate the power, when focal length is given, make sure that this focal length is in a SI unit. ಅದೊಂದನ್ನ ಮರಿದಲೆ ಸಾಲ್ವ್ ಮಾಡ್ಕೋಬೇಕು. ಓಕೆನಾ? ಸೊ ಇಷ್ಟನ್ನ ಹೇಳಿದೆ. ಪವರ್ ಪಾಸಿಟಿವ್ ಇದ್ರೆ ಕಾನ್ವೆಕ್ಸ್ ಲೆನ್ಸ್, ಪವರ್ ನೆಗೆಟಿವ್ ಇದ್ರೆ ಕಾನ್ಕೇವ್ ಲೆನ್ಸ್. ಹಾಗಾದ್ರೆ ಡಿಫೆಕ್ಟ್ ಇನ್ ಐ ಎರಡು ಬರುತ್ತೆ, ಒಂದು ಮಯೋಫಿಯಾ, ಇನ್ನೊಂದು ಹೈಪರ್ ಮೆಟ್ರೋಫಿಯಾ. ಮಯೋಫಿಯಾ is also called as short sightedness. Hypermetropia is long sightedness.
ಶಾರ್ಟ್ ಸೈಟೆಡ್ನೆಸ್ ಅಂದ್ರೆ ಹತ್ರದ್ದು ಕಾಣುತ್ತೆ. ದ ಪೀಪಲ್ ಕ್ಯಾನ್ ಏಬಲ್ ಟು ಸಿ ವೆರಿ ಶಾರ್ಟ್ ಡಿಸ್ಟೆನ್ಸ್. ಹೈಪರ್ಮೆಟ್ರೋಫಿಯಾ ಅಂದ್ರೆ ದ ಪೀಪಲ್ ಕ್ಯಾನ್ ಏಬಲ್ ಟು ಸಿ ಲಾಂಗ್ ಡಿಸ್ಟೆನ್ಸ್. ಹಾಗಾದ್ರೆ ಟು ಕ್ಲಿಯರ್ ದಿಸ್ ಡಿಫೆಕ್ಟ್ ಇನ್ ಐ ಯಾವ ಲೆನ್ಸ್ ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್. ಟು ಕ್ಲಿಯರ್ ಮಯೋಫಿಯಾ ಇಟ್ ಈಸ್ ಕಾನ್ಕೇವ್ ಲೆನ್ಸ್. ಹೈಪರ್ಮೆಟ್ರೋಫಿಯಾ ಇಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಐ ರಿಪೀಟ್, ಮಯೋಫಿಕ್ ಐ ಕ್ಲಿಯರ್ ನ ಮಾಡ್ಬೇಕಂತ ಅಂದ್ರೆ ಕಾನ್ಕೇವ್ ಲೆನ್ಸ್ ನ ತಗೋಬೇಕು. ಹೈಪರ್ಮೆಟ್ರೋಫಿಯಾದು ಐದು ಡಿಫೆಕ್ಟ್ ನ ಕ್ಲಿಯರ್ ಮಾಡಬೇಕಾದಾಗ ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡಬೇಕು. ಹಾಗಾದ್ರೆ ಇದರ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಕ್ವಶನ್ ಏನ್ ಬರುತ್ತೆ? ಅ ಡಾಕ್ಟರ್ ಸಜೆಸ್ಟ್ ಅ ಪೇಷಂಟ್ ಟು ವೇರ್ ಅ ಗ್ಲಾಸ್ or the spectacles with the power P is equal to plus 2.5D. ಇದು ಕ್ವಶನ್ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಡ್ತಾರೆ. A person is suffering from eye defection, so doctor suggests him to wear a spectacles having the power plus 2.5D. Now the question continues, what type of eye defect he is suffering from? ಪ್ಲಸ್ ಅಂತ ಇರೋದ್ರಿಂದ ದ ಲೆನ್ಸ್ ಯೂಸ್ಡ್ ಇಸ್ ಕಾನ್ವೆಕ್ಸ್. ಹೌದಾ? ಪ್ಲಸ್ ಅಂತ ಇರೋದ್ರಿಂದ ಯಾವ ಲೆನ್ಸ್ ನ ಯೂಸ್ ಮಾಡಿರೋದು? ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡಿರೋದು. ಹಿ ಸಫರಿಂಗ್ ಫ್ರಮ್ ಲಾಂಗ್ ಸೈಟೆಡ್ನೆಸ್. ಇಷ್ಟೇ. ಅದೇ ಇಲ್ಲಿ ನೆಗೆಟಿವ್ ಕೊಟ್ಟಿದ್ರೆ ಕಾನ್ಕೇವ್ ಲೆನ್ಸ್, ಹಿ ಸಫರಿಂಗ್ ಫ್ರಮ್ ಶಾರ್ಟ್ ಸೈಟೆಡ್ನೆಸ್. ಹೌದಾ? ಕ್ಲಿಯರಾ? ಇಷ್ಟು ಕಾನ್ಸೆಪ್ಟ್ ಕ್ಲಿಯರಾ? ಹಾಗಾದ್ರೆ ವಾಟ್ ಈಸ್ ದ ನಾರ್ಮಲ್ ಪವರ್ ಆಫ್ ಅ ಪರ್ಸನ್ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ, ಸಾರಿ, ವಾಟ್ ಈಸ್ ದ ನಾರ್ಮಲ್ ಐ ಪವರ್ ಅಂತ ಕೇಳಿದ್ರೆ ಎಫ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಇದೊಂದನ್ನ ನೆನ್ಪಿಟ್ಕೊಳ್ಳಿ. ಎಫ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ is the normal distance for the clear vision. It's too very much important with respect to your lens. ಎಲ್ಲದೂ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಕ್ಲಿಯರಾ? ಕ್ಲಿಯರ್ ಮಾಡೋಣ ಬೋರ್ಡ್ನ? ದಟ್ಸ್ ಇಟ್. ಓಕೆ, ಲೆಟ್ ಮೀ ಕ್ಲಿಯರ್. Okay, so let's go for the last topic. Let's go to the last final ಮುಗಿಸ್ಬಿಡ್ತೀನಿ. So the last topic is spectrum. ಲಾಸ್ಟ್ ಟಾಪಿಕ್ ಸ್ಪೆಕ್ಟ್ರಮ್. ಸ್ಪೆಕ್ಟ್ರಮ್ ಕೂಡ ತುಂಬಾ ದೊಡ್ಡದಾಗಿದೆ ಯೂನಿಟ್. ಆದರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟು ಪ್ರಿಸೈಸ್ ಆಗಿ ಹೇಳಬೇಕು ಅಷ್ಟನ್ನ ಮಾತ್ರ ಇಲ್ಲಿ ಹೇಳ್ತೀನಿ. ಜಸ್ಟ್ ಲೈಕ್ ಎಕ್ಸಾಮ್ ರಿವಿಷನ್ ಅನ್ನೋ ಥರ ತಗೊಂಡ್ಬಿಡೋಣ. ಸಿ, ಅಲ್ಲಿ ಸ್ಪೆಕ್ಟ್ರಮ್ ಅಲ್ಲಿ ಒನ್ ಥಿಂಗ್ ಯು ಶುಡ್ ನೋಟ್ ಡೌನ್ ಇಸ್ ದ ಡಿಸ್ಪರ್ಷನ್ ಕಾನ್ಸೆಪ್ಟ್. Dispersion. When a white light is passed through a prism, this white light splits into 7 different constituent colors. That process is called as dispersion. See here, if I name here A, B and C, A, B, C ಅಂತ ನಾನು ಮಾಡಿದ್ರೆ, see here, AB surface is the first refracting surface, AC is the second refracting surface. And most important statement, dispersion is occurs only in a first surface. ಇದನ್ನ ನೋಟ್ ಮಾಡ್ಕೋಬೇಕು. Dispersion is gonna occur only in a first surface. Second surface ಅಲ್ಲಿ ರಿಫ್ರಾಕ್ಷನ್ ಆಗುವಂತದ್ದು. ಸೆಕೆಂಡ್ ಸರ್ಫೇಸ್ ಅಲ್ಲಿ ಏನಾಗುತ್ತೆ? ಇಟ್ಸ್ ಜಸ್ಟ್ ರಿಫ್ರಾಕ್ಷನ್ ಪ್ರೋಸೆಸ್ ಆಗುವಂತದ್ದು ಸೆಕೆಂಡ್ ಸರ್ಫೇಸ್ ಅಲ್ಲಿ. ಫಸ್ಟ್ ಸರ್ಫೇಸ್ ಅಲ್ಲಿ ಆಗುವಂತದ್ದು ಡಿಸ್ಪರ್ಷನ್. ನೆಕ್ಸ್ಟ್ ಬರುವಂತದ್ದು violet to red. Why? Because violet deviates the max and
ದ ರೆಡ್ ಡಿವಿಯೇಟ್ಸ್ ದ ಲೀಸ್ಟ್. ಯಾಕೆಂದರೆ ವೈಲೆಟ್ಗೆ ವೇವ್ ಲೆಂತ್ ಕಮ್ಮಿ, ರೆಡ್ನ ವೇವ್ ಲೆಂತ್ ಜಾಸ್ತಿ. ಸೊ ಇದು ಹೀಗೆ ಬರೆದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ವೇವ್ ಲೆಂತ್. ಇದು ಒಂದು ಕಾನ್ಸೆಪ್ಟ್, ದಟ್ ಇಸ್ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್. ಮತ್ತೆ ಹೇಳ್ತೀನಿ, ಸೊ ಡಿಸ್ಪರ್ಷನ್ ಮೇಲೆ ಬೇಕಾದಾಗ ಬಿ ಕೇರ್ಫುಲ್. ಡಿಸ್ಪರ್ಷನ್ ಅಕರ್ ಆಗುವಂಥದ್ದು ಫಸ್ಟ್ ಸರ್ಫೇಸ್ ಅಲ್ಲಿ, ರಿಫ್ರಾಕ್ಷನ್ ಅಕರ್ ಆಗುವಂಥದ್ದು ಸೆಕೆಂಡ್ ಸರ್ಫೇಸ್ ಅಲ್ಲಿ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಯುವರ್ ರಿಫ್ರಾಕ್ಷನ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುವಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್? ಇಟ್ ಈಸ್ ಎನ್ ಆರ್ಡರ್ ಅರೇಂಜ್ಮೆಂಟ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ in an increasing order of the wavelength or decreasing order of the frequency. Yes, here. This is the basic electromagnetic spectrum. You can observe gamma, X-ray, UV, visible light, infrared, microwave, radio wave. This is arranged in an increasing order of the wavelength or decreasing order of the frequency. So, wavelength ಹೇಳಿದ್ರೆ ಗಾಮಾಗೆ ವೇವ್ ಲೆಂತ್ ಕಮ್ಮಿ ಇರುತ್ತೆ, ರೇಡಿಯೋ ವೇವ್ಗೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಲೀಸ್ಟ್ ವೇವ್ ಲೆಂತ್ ಇಸ್ ಗಾಮಾ, ಹೈಯೆಸ್ಟ್ ವೇವ್ ಲೆಂತ್ ಇಸ್ ರೇಡಿಯೋ. ಉಲ್ಟಾ ಹೇಳೋದಾದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ ಗಾಮಾ ಅಂಡ್ ದ ಲೀಸ್ಟ್ ಫ್ರೀಕ್ವೆನ್ಸಿ ಇಸ್ ರೇಡಿಯೋ ವೇವ್ಸ್. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಲ್ಲೇನು ವಿಸಿಬಲ್ ಸ್ಪೆಕ್ಟ್ರಮ್ ಕಾಣ್ತಾ ಇದೆ, ದಿಸ್ ಇಸ್ ದ ವಿಸಿಬಲ್ ಪಾರ್ಟ್, ವಿಪ್ ಗಯಾರ್, VIGGYOR. ವಿಪ್ ಗಯಾರ್ ಅಂತ ಏನ್ ಕಾಣ್ತಾ ಇದೆ, ಇದರಿಂದ ಲೆಫ್ಟ್ ಸೈಡ್ ಇನ್ವಿಸಿಬಲ್ ಸ್ಪೆಕ್ಟ್ರಮ್, 800 ಇಂದ ರೈಟ್ ಸೈಡ್ ಬರುವಂತದ್ದು ಇನ್ವಿಸಿಬಲ್ ಸ್ಪೆಕ್ಟ್ರಮ್. ಐ ರಿಪೀಟ್, 400 ನ್ಯಾನೋಮೀಟರ್ ಗಿಂತ ಲೆಫ್ಟ್ ಸೈಡ್ ಬರುವಂತದ್ದು ಇನ್ವಿಸಿಬಲ್ ಸ್ಪೆಕ್ಟ್ರಮ್, 800 ನ್ಯಾನೋಮೀಟರ್ ಗಿಂತ ಜಾಸ್ತಿ ಬರುವಂತದ್ದು ಇನ್ವಿಸಿಬಲ್ ಸ್ಪೆಕ್ಟ್ರಮ್. ಹಾಗಾದ್ರೆ ವಿಸಿಬಲ್ ಸ್ಪೆಕ್ಟ್ರಮ್ ರೇಂಜ್ ಏನು? 400 to 800 ನ್ಯಾನೋಮೀಟರ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್. ಫ್ರೀಕ್ವೆನ್ಸಿನಲ್ಲಿ ನಾನು ಹೇಳೋದಾದ್ರೆ 7.5 into 10 power 14 to 3.75 into 10 to the power 14. ಸೆಕೆಂಡ್ ಪಾಯಿಂಟ್, ದ ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ UV ಮತ್ತೆ ಇನ್ಫ್ರಾರೆಡ್ ಎರಡರದ್ದು ಪ್ರಾಪರ್ಟೀಸ್ ಅನ್ನ ಕಂಪಲ್ಸರಿ ಕಲಿಬೇಕು. ಇಟ್ ಇಸ್ ದೇರ್ ಇನ್ ಯೋರ್ ಸಿಲೆಬಸ್. ನಿಮ್ಮ ಸಿಲೆಬಸ್ ಅಲ್ಲಿ ಇರೋಂಥದ್ದು ಯಾವುದು? ಯು ಹ್ಯಾವ್ ಟು ಲರ್ನ್ the properties and uses of UV and infrared. It is compulsory. Along with that one, general properties of electromagnetic spectrum. ಹಾಗಾದ್ರೆ UV ದು ರೇಂಜ್ ಗೊತ್ತಿರಬೇಕು ವಿತ್ ರೆಸ್ಪೆಕ್ಟ್ ಟು ದ ವೇವ್ ಲೆಂತ್. 10 to 400 ನ್ಯಾನೋಮೀಟರ್ ಈಸ್ UV ರೇಡಿಯೇಷನ್ ರೇಂಜ್. ತುಂಬಾ ಇಂಪಾರ್ಟೆಂಟ್. ವಿತ್ ರೆಸ್ಪೆಕ್ಟ್ ಟು ವೇವ್ ಲೆಂತ್ ನ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ 10 to 400 ನ್ಯಾನೋಮೀಟರ್. Infrared 800 to 10 to the power 6. 800 to 10 to the power 6. Very important. Now with respect to frequency, 3 into 10 power 16 to 7.5 into 10 to the power 14, followed by 3.75 into 10 to the power 14 and 3 into 10 to the power 11 with respect to frequency. Nodi, ಇದು frequency range, ಇದು ವೇವ್ ಲೆಂತ್ ರೇಂಜ್. ಇಷ್ಟು ಕಂಪಲ್ಸರಿ ಕಲೀಲೇಬೇಕು. ಸೊ ಇಷ್ಟು ಕಲ್ತ್ರಿ ಅಂದ್ರೆ ಸಾಕು. ಸೊ ಹಾಗಾದ್ರೆ ಸರ್ ಗಾಮಾ, ಎಕ್ಸ್ರೇ, ಮೈಕ್ರೋವೇವ್, ರೇಡಿಯೋ ವೇವ್ ಬೇಡ ಅವಶ್ಯಕತೆ ಇಲ್ಲ. ಇಟ್ ಇಸ್ ನಾಟ್ ರಿಕ್ವೈರ್ಡ್. ಇಟ್ ಇಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್. ಪ್ರಾಪರ್ಟೀಸ್ ಅಂಡ್ ಯೂಸಸ್ ಅಂತ ಬಂದಾಗ ಯು ಹ್ಯಾವ್ ಟು ಲರ್ನ್ UV ಅಂಡ್ ಇನ್ಫ್ರಾರೆಡ್ ರೇಡಿಯೇಷನ್. ಜನರಲ್ ಪ್ರಾಪರ್ಟಿ ಅಂದಾಗ ಎಲ್ಲಾದ್ರದ್ದು ಕಾಮನ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಏನಿದೆ ಅದನ್ನ ಕಲಿಬೇಕಾಗುತ್ತೆ. ಓಕೆನಾ? ಕ್ಲಿಯರಾ? ಓಕೆ, ಸೊ ಫೈನಲ್ ಟಾಪಿಕ್ ಈಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂಡ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ನೋಡಿ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂಡ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ಗೆ ಬಂದ್ರೆ, okay, when you're going to have scattering of light and atmospheric refraction concept ಗೆ ಬಂದ್ರೆ ಮೇನ್ ಆಗಿ ನಮಗೆ ಬೇಕಾಗಿರುವಂತದ್ದು few concept like early sunrise, late sunset, why the sky appears to be blue in color. So these are all the few concept. Twinkling of the stars. Okay, usually ಕಲ್ತಿರೋ ಚಿಕ್ಕದ್ರಲ್ಲಿ
ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ದ ಪ್ರೈಮರಿ ರೈಮ್. ಸೊ ನಾವೆಲ್ಲ ಕಲ್ತಿದ್ದದೆ, ಬಟ್ ಇಟ್ಸ್ ಅ ಫೇಕ್. ಸ್ಟಾರ್ಸ್ ವೋಂಟ್ ಟ್ವಿಂಕಲ್, a concept wrong, but when we reach for the higher grades we come to know that one. So these are all because of atmospheric refraction. ಒಂದು ಸಣ್ಣ ಎಕ್ಸಾಂಪಲ್ ಅಲ್ಲಿ ಹೇಳ್ಬಿಡ್ತೀನಿ. ದಿಸ್ ಇಸ್ ಅರ್ತ್ and this is the atmosphere, just imagine, and the star will be here somewhere. When the light is coming from the star, when it is passes through atmosphere, it changes its direction because of refraction. ಹೌದಲ್ಲ? ಸೊ ಒಂದು ಮೀಡಿಯಂ ಚೇಂಜ್ ಆಗುತ್ತೆ, ರೇ ಆಫ್ ಲೈಟ್ ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡುತ್ತೆ. ಸೊ ಹಾಗಾಗಿ ಸೊ ವೆನ್ ಇಟ್ ಚೇಂಜಸ್ ಇಟ್ಸ್ ಪೊಸಿಷನ್ ಇಟ್ ಅಪಿಯರ್ಸ್ ಟು ಬಿ ಟ್ವಿಂಕಲ್, ಅದರ್ವೈಸ್ ಸ್ಟಾರ್ಸ್ ವಿಲ್ ನಾಟ್ ಟ್ವಿಂಕಲ್. ಹಾಗೆ ಸ್ಟಾರ್ಸ್ ಟ್ವಿಂಕಲ್ ಆಗೋದಾಗಿದ್ರೆ ಸನ್ ಈಸ್ ಆಲ್ಸೋ ಎ ಸ್ಟಾರ್, ಸನ್ ಇಲ್ಲೆಲ್ಲೋ ಇದೆ, ಅದು ಟ್ವಿಂಕಲ್ ಆಗಬೇಕಿತ್ತು ಅಲ್ವಾ? ಹೌದಲ್ಲ? ಸೊ ಇಟ್ ವೋಂಟ್ ಟ್ವಿಂಕಲ್ ಬೈ ಬಿಕಾಸ್ ಆಫ್ ದ ಡಿಸ್ಟೆನ್ಸ್, ಆಸ್ ದ ಅದರ್ ಸ್ಟಾರ್ಸ್ ಆರ್ ವೆರಿ ಫಾರ್ ಫ್ರಮ್ ದ ಸನ್. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ತುಂಬ ದೂರ ಇರೋದ್ರಿಂದ ಸೊ ದೋಸ್ ಸ್ಟಾರ್ಸ್ ಅಪಿಯರ್ಸ್ ಟು ಬಿ ಲೈಕ್ ಅ ಟ್ವಿಂಕ್ಲಿಂಗ್. ದಿಸ್ ಇಸ್ ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. So that's it. That's a main concept about your light unit. I hope ಈ ಎಂಟೈರ್ ಸೆಷನ್ ನಾನು ಏನು ಕ್ಲಾಸ್ ಮಾಡಿದ್ದೀನಿ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ ದಟ್ ಕೇಸ್, ಸೊ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಇನ್ನೂ ಸುಮಾರು ಚಾಪ್ಟರ್ಸ್ ಮಾಡೋದಿದೆ, ಸೊ ಹಾಗಾಗಿ ನೆಕ್ಸ್ಟು ಮಾಡ್ತಾ ಹೋಗೋಣ. ಟಿಲ್ ನೌ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.